ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಓದೋಣ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯ ಓದ್ರಪ್ಪ. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನೂ ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಸಾಕು. ಯೇಸು ಸ್ವಾಮಿ ಹತ್ರ ಕೆಲವರು ಯಹೂದ್ಯರು ಬಂದು ಹೇಳ್ತಾರೆ, ಸ್ವಾಮಿ, ನೀನು ನಮಗೆ ಎಷ್ಟು ಕಾಲದವರೆಗೂ ಅನುಮಾನವನ್ನು ಹುಟ್ಟಿಸ್ತೀಯಾ? ನೀನು ಕ್ರಿಸ್ತನಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಅಂತ ಒಂದು ಪ್ರಶ್ನೆಯನ್ನು ಯಹೂದ್ಯರು ಕೇಳ್ತಾರೆ. ಯೇಸು ಸ್ವಾಮಿ, ಎಷ್ಟು ಕಾಲದವರೆಗೂ ನಮಗೆ ಅನುಮಾನವನ್ನು ಹುಟ್ಟಿಸ್ತೀಯಾ? ನೀನೇ ಕ್ರಿಸ್ತನಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ನೀನು ಅಂತ ಕೇಳ್ತಾರೆ. ಇಲ್ಲೊಂದು ಪ್ರಶ್ನೆ, ಯೇಸು ಸ್ವಾಮಿ ಅನುಮಾನವನ್ನು ಹುಟ್ಟಿಸುವವರ, ಇರುವ ಅನುಮಾನವನ್ನು ತೀರಿಸುವವರ, ಸಮಸ್ಯೆಗಳನ್ನು ಉದ್ಭವ ಮಾಡುವವರ, ಸಮಸ್ಯೆಗಳನ್ನು ತೀರಿಸುವವರ? ಎಲ್ಲ ಸಮಸ್ಯೆಗಳನ್ನು ತೀರಿಸುವವರು. ಅನುಮಾನವನ್ನು ಹುಟ್ಟಿಸುವವನು ದೇವರಲ್ಲ. ಅದಕ್ಕೆ ಇವರು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಯಾಕೆ ಅನುಮಾನ ಹುಟ್ಟಿಸ್ತೀಯ ನೀನು? ನೀನೇ ಕ್ರಿಸ್ತನಾಗಿದ್ದರೆ, ನೀನೇ ದೇವರಾಗಿದ್ದರೆ, ನೀನೇ ಬರಬೇಕಾದ ಮೆಸ್ಸಯ್ಯನಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ನೀನು ಅಂತ ಕೇಳಿದರು, ಪ್ರಶ್ನೆಗಳನ್ನು ಕೇಳಿದರು. ಅಂದರೆ ಎಷ್ಟು ಕಾಲದವರೆಗೂ ನಾವು ಮೆಸ್ಸಯ್ಯನನ್ನು ಎದುರು ನೋಡಬೇಕು? ನೀನೇ ಆಗಿದ್ದರೆ ಸ್ಪಷ್ಟವಾಗಿ ಹೇಳು ನಮಗೆ. ಯೇಸು ಸ್ವಾಮಿ ಮಾಡಿದ ಉಪದೇಶವನ್ನು ಕೇಳಿದರು, ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನು ನೋಡಿದರು, ಯೇಸು ಸ್ವಾಮಿಯ ಜೀವಿತವನ್ನು ನೋಡಿದರು, ಯೇಸು ಸ್ವಾಮಿಯ ಆನಂತರ ಯೇಸು ಸ್ವಾಮಿಯ ಮರಣವನ್ನು ನೋಡಿದರು. ಆದರೂ ಸಹ ಆ ಯೇಸುವಿನ ಉಪದೇಶ, ಯೇಸುವಿನ ಕಾರ್ಯಗಳು, ಪ್ರವಾದನೆಗಳ ನೆರವೇರಿಕೆ, ಇವೆಲ್ಲವೂ ಕೂಡ ಏನು ಹೇಳುತ್ತೆ ಅಂದರೆ ಆತನೇ ಮೆಸ್ಸಯ್ಯನು, ಆತನೇ ಕ್ರಿಸ್ತನು ಅಂತ ದೃಢೀಕರಣ ಮಾಡುತ್ತೆ, ಅಂದರೆ ಸ್ಪಷ್ಟವಾಗಿ ಹೇಳುತ್ತೆ. ಆದರೂ ಯಹೂದ್ಯರು ಪ್ರಶ್ನೆ ಕೇಳಿದರು, ಯಾಕೆ ಅನುಮಾನವನ್ನು ಹುಟ್ಟಿಸ್ತೀಯಾ? ನೀನೇ ಮೆಸ್ಸಯ್ಯನಾಗಿದ್ದರೆ, ನೀನೇ ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅನ್ನುವ ಪ್ರಶ್ನೆಯನ್ನು ಕೇಳಿದರು. ದೇವರ ಮಕ್ಕಳೇ, ಅನೇಕ ಸಾರಿ ನಾವು ಕೂಡ ದೇವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತೀವಿ, ಬಹಳಷ್ಟು ಪ್ರಶ್ನೆಗಳು ಕೇಳ್ತೀವಿ. ಕಷ್ಟಗಳು ಬಂದಾಗ ಇನ್ನೆಷ್ಟರವರೆಗೆ ನನಗೆ ಈ ಕಷ್ಟಗಳಪ್ಪ? ಕಣ್ಣೀರಿರುವಾಗ ಇನ್ನೆಷ್ಟರವರೆಗೆ ನಮಗೆ ಕಣ್ಣೀರು ಸ್ವಾಮಿ? ಬಂಧನದಲ್ಲಿರುವಾಗ ನಮಗೆ ಇನ್ನೂ ಎಷ್ಟು ಕಾಲದವರೆಗೂ ನಾವು ಬಂಧನದಲ್ಲಿರಬೇಕು? ಎಷ್ಟು ಕಾಲದವರೆಗೂ ಇಕ್ಕಟ್ಟಲ್ಲಿ ಹಾದು ಹೋಗಬೇಕು? ಎಷ್ಟು ಕಾಲದವರೆಗೂ ಸಾಲದಲ್ಲಿ ಜೀವಿಸಬೇಕು? ಎಷ್ಟು ಕಾಲದವರೆಗೂ ರೋಗ ವ್ಯಾಧಿಗಳನ್ನು ಹಾದು ಹೋಗಬೇಕು ಅಂತ ಅನೇಕ ಸಾರಿ ನಾವು ಕೂಡ ದೇವರಿಗೆ ಪ್ರಶ್ನೆ ಮಾಡಿದ್ದುಂಟು ರೀ. ನಾವು ಕೂಡ ದೇವರಿಗೆ ಪ್ರಶ್ನೆ ಮಾಡಿದ್ದೀವಿ. ಯೇಸು ಸ್ವಾಮಿಗೆ ಆವತ್ತಿನ ದಿನಗಳಲ್ಲಿ ಜನರು ಪ್ರಶ್ನೆ ಮಾಡಿದರು. ಕೆಲವರು ಅನುಮಾನದಿಂದ ಪ್ರಶ್ನೆ ಮಾಡಿದರು, ಕೆಲವರು ಶತ್ರುತ್ವದಿಂದ ಪ್ರಶ್ನೆ ಮಾಡಿದರು, ಕೆಲವರು ಸಿಕ್ಕಾಕಿಸ್ಲಿಕ್ಕೆ ಪ್ರಶ್ನೆ ಮಾಡಿದರು, ಕೆಲವರು ತಿಳ್ಕೊಳ್ಳುವುದಕ್ಕೆ ಪ್ರಶ್ನೆ ಮಾಡಿದರು, ಇನ್ನು ಕೆಲವರು ಯೇಸು ಸ್ವಾಮಿಯ ಮೇಲಿರುವ ಆಸಕ್ತಿಯಿಂದ ಪ್ರಶ್ನೆ ಕೇಳಿದರು. ಇವರು ಏನು ಪ್ರಶ್ನೆ ಕೇಳಿದ್ರಲ್ಲ, ಯೇಸುವಿನ ಮೇಲೆ ಆಸಕ್ತಿಯಿಂದ ಪ್ರಶ್ನೆ ಕೇಳಿದರು. ಹೋದ ವಾರದಲ್ಲಿ ನಾವು ದೇವರ ವಾಕ್ಯ ಕೇಳಿದಿವಲ್ಲ, ಒಬ್ಬ ವ್ಯಭಿಚಾರಿ ಸ್ತ್ರೀಯನ್ನು ತಗೊಂಡು ಬಂದು ಯೇಸು ಸ್ವಾಮಿ ಮುಂದೆ ನಿಲ್ಲಿಸಿ ಏನು ಹೇಳಿದರು? ಧರ್ಮಶಾಸ್ತ್ರ ಹೇಳುತ್ತೆ ಕಲ್ಲುಗಳನ್ನು ತಗೊಂಡು ಹೊಡೀರಿ ಅಂತೇಳಿ ಧರ್ಮಶಾಸ್ತ್ರ ಹೇಳುತ್ತೆ, ನೀನೇನು ಹೇಳ್ತೀಯ ಸ್ವಾಮಿ ಅಂತ ಪ್ರಶ್ನೆ ಮಾಡಿದರು. ಯಾಕೆ ಪ್ರಶ್ನೆ ಮಾಡಿದ್ರು ಅಂದರೆ ಯೇಸುವನ್ನು ಸಿಕ್ಕಾಕಿಸ್ಲಿಕ್ಕೆ, ಮಾತಿನಲ್ಲಿ ಸಿಕ್ಕಾಕಿಸ್ಲಿಕ್ಕೆ, ಯೇಸುವಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಪ್ರಶ್ನೆ ಕೇಳಿದರು. ದೇವರ ಮಕ್ಕಳೇ, ಇವತ್ತು ನೀನು ಪ್ರಶ್ನೆ ಕೇಳುವವನಾದರೆ, ನೀವುಗಳು ಪ್ರಶ್ನೆ ಕೇಳುವವರಾದರೆ ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾವ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ? ನನಗನ್ಸುತ್ತೆ ನಮ್ಮ ಪ್ರಶ್ನೆಗಳು ಇವೇ ಇರಬೇಕು. ಎಷ್ಟು ಕಾಲದವರೆಗೂ ನಾನು ಕಷ್ಟವನ್ನು ಅನುಭವಿಸಬೇಕು? ಎಷ್ಟು ಕಾಲದವರೆಗೂ ಬಿಡುಗಡೆಯನ್ನು ಎದುರು ನೋಡಬೇಕು? ಎಷ್ಟು ಕಾಲ ಸ್ವಾಮಿ? ಇನ್ನು ಉತ್ತರವನ್ನು ಯಾವಾಗ ಕೊಡ್ತೀಯಾ? ಇನ್ನು ಉತ್ತರಕ್ಕಾಗಿ ನಾನು ಎಷ್ಟು ಕಾಲ ಕಾಯಲಿ ಅಂತ ನಾವುಗಳು ದೇವರಿಗೆ ಪ್ರಶ್ನೆ ಮಾಡ್ತಿರ್ಬೋದು. ಹಾಗಿದ್ರೆ ಪ್ರಶ್ನೆ ಎಲ್ಲ ಮನುಷ್ಯರು ಆವಾಗಿನ ಕಾಲದಿಂದ ಇವಾಗಿನ ಕಾಲದವರೆಗೂ ಎಲ್ಲರೂ ದೇವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹೊರಗಡೆ ಜನರು ಪ್ರಶ್ನೆ ಮಾಡ್ತಾರೆ,
ಅರೆ ದೇವರಿಗೆ ಹೋಗ್ತಾ ಇದ್ದೀರಲ್ಲ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಲ್ಲ, ಪ್ರತಿ ಭಾನುವಾರ ದೇವರನ್ನ ಆರಾಧನೆ ಮಾಡ್ತೀರಲ್ಲ, ನಿಮಗೆ ಯಾಕೆ ಈ ಕಷ್ಟಗಳು ಅಂತ ಹೊರಗಡೆಯವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಲೋಕದಲ್ಲಿರುವ ಪ್ರತಿ ಮನುಷ್ಯನು ಕೂಡ ದೇವರಿಗೆ ಪ್ರಶ್ನೆ ಮಾಡ್ತಿದ್ದಾನೆ. ಇನ್ನೆಷ್ಟು ಕಾಲ ಸ್ವಾಮಿ, ಇನ್ನೆಷ್ಟು ಕಾಲ, ಇನ್ನೆಷ್ಟು ಕಾಲ ಅಂತ ದೇವರಿಗೆ ಪ್ರಶ್ನೆ ಕೇಳ್ತಿದ್ದಾನೆ. ಹಾಗಿದ್ರೆ ದೇವ್ರ ಮಕ್ಕಳೇ, ಇನ್ನೆಷ್ಟು ಕಾಲ ಅಂತ ನಾವು ದೇವರಿಗೆ ಪ್ರಶ್ನೆ ಕೇಳ್ತೀವಲ್ಲ, ಈಗ ದೇವರು ನಮಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇದೆಯಾ? ದೇವರು ನಮಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇದೆಯಾ? ಹಾಗಿದ್ರೆ ದೇವರು ಏನು ಪ್ರಶ್ನೆ ಕೇಳ್ತಾರೆ ನಾವು ನೋಡೋಣ. ಇವತ್ತಿನ ವಾಕ್ಯ ಸಂದೇಶ ದೇವರು ಕೇಳುವಂತ 3 ಪ್ರಶ್ನೆಗಳಿಗೆ ನಿನ್ನ ಹತ್ರ ಉತ್ತರ ಇದೆಯಾ? ನಿಮ್ಮ ಪಕ್ಕದವರಿಗೆ ಹೇಳ್ಬೇಕು ಈ ಮಾತು. ಇವಾಗ ನಾವು ನೋಡೋಣ ಆ 3 ಪ್ರಶ್ನೆ ಯಾವ್ದು ನೋಡೋಣಪ್ಪ. ದೇವರೇ ಕೇಳಿದ್ರು 3 ಪ್ರಶ್ನೆ. ಓದ್ರಿ ಕೀರ್ತನೆಗಳ ಗ್ರಂಥ 4ನೇ ಅಧ್ಯಾಯ 2ನೇ ವಾಕ್ಯ. ಕೀರ್ತನೆ 4:2. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ. ಮಹನೀಯರೇ, ಯಾರು ಮಹನೀಯರು? ದೇವ್ರ ವಾಕ್ಯ ಹೆಂಗ್ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಮಹನೀಯರೇ, ಬಹಳ ದೊಡ್ಡವರು ಇದ್ದೀರಪ್ಪ ನೀವು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ. ನೀವು ಎಷ್ಟು ಕಾಲದವರೆಗೆ ನನ್ನ ಗೌರವವನ್ನ ಕೆಡಿಸಿ ನನ್ನನ್ನ ಅವಮಾನಪಡಿಸ್ತೀರಿ? ಯಾಕೆ ನಿರರ್ಥಕವಾದದ್ದನ್ನು ಪ್ರೀತಿಸಿ, ಯಾಕೆ ನಿರರ್ಥಕವಾದದ್ದನ್ನ ಪ್ರೀತಿ ಮಾಡ್ತಿದ್ದೀರಿ? ಸುಳ್ಳನ್ನು ಹಿಂಬಾಲಿಸುವಿರಿ. ಯಾಕೆ ಸುಳ್ಳನ್ನ ಹಿಂಬಾಲಿಸ್ತಾ ಇದ್ದೀರಿ? ದೇವರು ಕೇಳುವ ಪ್ರಶ್ನೆಗಳನ್ನ ಗಮನಿಸ್ರಿ. ದೇವರು ಕೇಳ್ತಾ ಇರುವ ಪ್ರಶ್ನೆ, ಯಾಕೆ ನನ್ನ ಗೌರವವನ್ನು ಕೆಡಿಸ್ತಾ ಇದ್ದೀರಾ? ಯಾಕೆ ನನ್ನನ್ನ ಅವಮಾನಿಸ್ತಾ ಇದ್ದೀರಾ? ಯಾಕೆ ನಿರರ್ಥಕವಾದದ್ದನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಅಲ್ಲಿ ಯಾಕೆ ಅನ್ನುವುದಕ್ಕಿಂತ ಅಲ್ಲೊಂದು ಶಬ್ದ ಬರೆದಿದೆ, ಎಷ್ಟರವರೆಗೆ ನನ್ನ ಗೌರವವನ್ನು ಹಾಳು ಮಾಡ್ತೀರಾ? ಎಷ್ಟರವರೆಗೆ ನನ್ನನ್ನ ಅವಮಾನ ಪಡಿಸ್ತೀರಾ? ಎಷ್ಟರವರೆಗೆ ನಿರರ್ಥಕವಾದದ್ದನ್ನ ಪ್ರೀತಿ ಮಾಡ್ತೀರಾ? ಎಷ್ಟರವರೆಗೆ ಸುಳ್ಳು ಹೇಳ್ತೀರಾ? ಈ 4 ವಿಷಯಗಳಲ್ಲಿ ದೇವರ ಗೌರವವನ್ನ ನಾವು ಹಾಳು ಮಾಡ್ತಾ ಇಲ್ಲ. ದೇವರಿಗೆ ಮಹಿಮೆ ಹೇಳೋಣ ರೀ. ಯಾರೋ ಕೆಲವರು, ಯಾರೋ ಒಬ್ಬರು, ಬೆರಳೆಣಿಕೆಯಷ್ಟು ಜನರು ಯಾರೋ ದೇವರ ಗೌರವವನ್ನು ಹಾಳು ಮಾಡ್ತಾ ಇರಬಹುದಾಗಲಿ, ಹೆಚ್ಚಿನ ಅಂಶ ಕ್ರೈಸ್ತರು ದೇವರನ್ನ ಆರಾಧನೆ ಮಾಡಿ ಮಹಿಮೆ ಹೇಳಿ ಆತನನ್ನ ಗೌರವಿಸ್ತಾ ಇದ್ದಾರೆ. ನಾವು ಯಾಕೆ ಸಭೆಗೆ ಬಂದಿದ್ದೀವಿ ಅಂದ್ರೆ, ಕಣ್ಣೀರಿಟ್ಟು ಯಾಕೆ ಆರಾಧನೆ ಮಾಡ್ತಿದ್ದೀವಿ ಅಂದ್ರೆ, ಯಾಕೆ ವಾಕ್ಯ ಕೇಳುವುದಕ್ಕೆ ಕೂತ್ಕೊಂಡಿದ್ದೀವಿ ಅಂದ್ರೆ, ನಾವು ದೇವರನ್ನ ಗೌರವಿಸ್ತಾ ಇದ್ದೀವಿ. ಇವತ್ತು ಕೆಲ್ಸಕ್ಕೆ ಹೋಗಿದ್ರೆ 1,000 ರೂಪಾಯಿ ಬರ್ತಿತ್ತು, ಆದರೆ ಬಿಟ್ಟು ದೇವಾಲಯದಲ್ಲಿ ಬಂದು ಕೂತಿದ್ದೀವಿ. ಯಾಕೆಂದ್ರೆ ದೇವರನ್ನ ಗೌರವಿಸ್ತಾ ಇದ್ದೀವಿ. ದೇವರನ್ನ ಅವಮಾನಿಸ್ತಾ ಇಲ್ಲ. ನಾವು ಸುಳ್ಳು ಹೇಳ್ತಾ ಇಲ್ಲ. ಕೆಲವರು ಸುಳ್ಳು ಹೇಳ್ತಿರ್ಬೋದು, ಬೆರಳೆಣಿಕೆ ಅಷ್ಟು ಜನರು ಸುಳ್ಳು ಹೇಳ್ತಾ ಇರ್ಬೋದು. ಹೆಚ್ಚಿನ ಅಂಶ ದೇವರ ಮಕ್ಕಳು ಸುಳ್ಳು ಹೇಳ್ತಾ ಇಲ್ಲ. ಹಾಗಿದ್ರೆ ಇಲ್ಲಿರುವಂತ ಒಂದು ಪ್ರಶ್ನೆ, ಎಷ್ಟು ಕಾಲದವರೆಗೂ ನಿರರ್ಥಕವಾದದ್ದನ್ನ ಪ್ರೀತಿ ಮಾಡ್ತೀಯ? ದೇವರು ನನಗೂ ನಿಮಗೂ ಕೇಳ್ತಾ ಇರುವಂತ ಮೊದಲನೇ ಪ್ರಶ್ನೆ, ಎಷ್ಟು ಕಾಲದವರೆಗೂ ನಿರರ್ಥಕವಾದದ್ದು ಅಂದ್ರೆ ಏನು? ಪ್ರಯೋಜನಕ್ಕೆ ಬಾರದೇ ಇರುವಂಥದ್ದು, ನಮಗೆ ಬೇಡದೇ ಇರುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲದೆ ಇರುವಂಥದ್ದು, ನಿರರ್ಥಕವಾದದ್ದನ್ನ ಎಷ್ಟು ಕಾಲದವರೆಗೂ ಪ್ರೀತಿ ಮಾಡ್ತೀಯಪ್ಪ? ದೇವರು ನಮ್ಮನ್ನ ಹೆಂಗೆ ಸೃಷ್ಟಿ ಮಾಡಿದಾರಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಲೋಕದಲ್ಲಿ ಪ್ರೀತಿ ಬೇಕ್ರಿ, ದೈವಿಕವಾದ ಪ್ರೀತಿ ಬೇಕು. ನಾನು ಲೋಕ ಸಂಬಂಧವಾದ ಪ್ರೀತಿಯ ಬಗ್ಗೆ ಮಾತಾಡ್ತಿಲ್ಲ, ಚರ್ಮಕ್ಕೆ ಸಂಬಂಧಪಟ್ಟ ಪ್ರೀತಿಯ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ತರದ ಪ್ರೀತಿಯಿಂದ ಬಹಳಷ್ಟು ಜನ ಯವನಸ್ಥ ಮಕ್ಕಳು ಮೋಸ ಹೋಗಿದ್ದಾರೆ, ಲೋಕ ಸಂಬಂಧವಾದ ಪ್ರೀತಿಯಿಂದ. ನಾನು ಮಾತಾಡ್ತಾ ಇರುವ ಪ್ರೀತಿ ದೈವಿಕವಾದ ಪ್ರೀತಿಯನ್ನು ಮಾತಾಡ್ತಿದ್ದೀನಿ. ದೇವ್ರ ಮಕ್ಕಳು ಕೇಳಿಸ್ಕೊಳ್ರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಲೋಕದಲ್ಲಿ ದೈವಿಕವಾದ ಪ್ರೀತಿ ಬೇಕು. ಎಲ್ಲರೂ ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಮಾತಾಡ್ಬೇಕಂತ ನಾವು ಇಷ್ಟಪಡ್ತೀವಿ, ಎಲ್ಲರೂ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಅಂತ ಇಷ್ಟಪಡ್ತೀವಿ. ಒಂದು ವೇಳೆ ಆ ಪ್ರೀತಿಯ ಕೊರತೆ ಆಯ್ತಂದ್ರೆ
ಆ ಪ್ರೀತಿಯಲ್ಲಿ ಸಮಸ್ಯೆ ಬಂತಂದ್ರೆ ಮನುಷ್ಯನು ಕುಗ್ಗಿ ಹೋಗ್ತಾನೆ. ದೇವರು ಮನುಷ್ಯನನ್ನ ಅದೇ ತರ ಡಿಸೈನ್ ಮಾಡಿ ಸೃಷ್ಟಿ ಮಾಡಿದ್ದಾನೆ. ದೇವರು ಸೃಷ್ಟಿ ಮಾಡುವಾಗಲೇ ಮನುಷ್ಯನನ್ನ ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನು ಸ್ನೇಹ ಜೀವಿರಿ. ಒಂಟಿಯಾಗಿ ಬದುಕಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಸಂಘಜೀವಿ ಮನುಷ್ಯ. ಜನರ ಮಧ್ಯದಲ್ಲಿ ಬದುಕ್ತಾನೆ, ಜನರ ಪ್ರೀತಿಯನ್ನು ಅಪೇಕ್ಷೆ ಪಡ್ತಾನೆ. ಎಲ್ಲರೂ ಗೌರವಿಸ್ಬೇಕು, ನನ್ನನ್ನು ಪ್ರೀತಿಯಿಂದ ಮಾತಾಡ್ಬೇಕು, ಪ್ರೀತಿಯಿಂದ ಜೀವಿಸ್ಬೇಕು ಅಂತ ಬಯಸ್ತಾನೆ. ಒಂದು ವೇಳೆ ಆ ಪ್ರೀತಿಯಲ್ಲಿ ಕೊರತೆ ಬಂದ್ರೆ ಮನುಷ್ಯನೇನಾಗ್ತಾನೆ? ಕುಗ್ಗಿ ಹೋಗ್ತಾನ್ರಿ. ಹಲ್ಲೆಲೂಯಾ, ಕುಗ್ಗಿ ಹೋಗ್ತಾನೆ. ಹಾಗಿದ್ರೆ ದೇವ್ರ ಮಕ್ಕಳೇ, ಇಲ್ಲಿ ದೇವರು ಹೇಳ್ತಾ ಇರುವಂತ ಪ್ರೀತಿ ದೈವಿಕವಾದ ಪ್ರೀತಿಯ ಕುರಿತು ಮಾತಾಡ್ತಿದ್ದಾರೆ. ಆದರೆ ಮನುಷ್ಯರು ಏನ್ ಮಾಡ್ತಿದ್ದಾರೆ? ನಿರರ್ಥಕವಾದದ್ದನ್ನ ಪ್ರೀತಿ ಮಾಡ್ತಿದ್ದಾರೆ. ವಸ್ತುವನ್ನ ಪ್ರೀತಿ ಮಾಡ್ತಿದ್ದಾರೆ, ಹಣವನ್ನ ಪ್ರೀತಿ ಮಾಡ್ತಿದ್ದಾರೆ, ಪರಿಸ್ಥಿತಿಗಳನ್ನ ಪ್ರೀತಿ ಮಾಡ್ತಿದ್ದಾರೆ, ಪುಸ್ತಕಗಳನ್ನ ಪ್ರೀತಿ ಮಾಡ್ತಿದ್ದಾರೆ, ವಿದ್ಯೆಯನ್ನ ಪ್ರೀತಿ ಮಾಡ್ತಿದ್ದಾರೆ, ದುಡಿಮೆ ಉದ್ಯೋಗವನ್ನ ಪ್ರೀತಿ ಮಾಡ್ತಿದ್ದಾರೆ. ಆದರೆ ದೇವರನ್ನಲ್ಲಿ ಪ್ರೀತಿ ಮಾಡ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಒಳ್ಳೆಯ ರಚನೆಕಾರ ಇದ್ರೆ, ಒಬ್ಬ ಒಳ್ಳೆ ರೈಟರ್ ಇದ್ರೆ ಅವನ ಪುಸ್ತಕ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾರೆ ಜನರು. ಅವರ ಪುಸ್ತಕ ಬಿಡುಗಡೆ ಆದ ತಕ್ಷಣ ಖರೀದಿ ಮಾಡ್ತಾರೆ. ಯಾಕಂದ್ರೆ ಆ ರೈಟಿಂಗ್ ನ ಅವರು ಪ್ರೀತಿ ಮಾಡ್ತಾರೆ, ಆ ಬರವಣಿಗೆಯನ್ನು ಅವರು ಪ್ರೀತಿ ಮಾಡ್ತಾರೆ. ಕೆಲವರ ಭಾಷಣವನ್ನ ಪ್ರೀತಿ ಮಾಡ್ತಾರೆ. ಆ ಭಾಷಣ ಸಿಕ್ಕಿದ ತಕ್ಷಣನೇ ಅವರು ಪದೇ ಪದೇ ಅದನ್ನ ಕೇಳ್ತಾರೆ. ಯಾಕಂದ್ರೆ ಆ ಭಾಷಣವನ್ನ ಪ್ರೀತಿ ಮಾಡ್ತಾರೆ. ಕೆಲವರು ಅವರದೇ ಆದಂತ ವಸ್ತುಗಳನ್ನ ಪ್ರೀತಿ ಮಾಡ್ತಾರೆ, ಹಣವನ್ನ ಪ್ರೀತಿ ಮಾಡ್ತಾರೆ, ವಿದ್ಯೆಯನ್ನ ಪ್ರೀತಿ ಮಾಡ್ತಾರೆ. ನಾನು ನಿಮಗೆ ಹೇಳ ದೇವರ ಮಕ್ಕಳೇ, ನಿನ್ನ ವಿದ್ಯೆಗಿಂತ, ನಿನ್ನ ಉದ್ಯೋಗಕ್ಕಿಂತ, ನಿನ್ನ ಹಣಕ್ಕಿಂತ ಏನ್ರಿ, ನೀನು ಪ್ರೀತಿ ಮಾಡುವ ವಸ್ತುವಿಗಿಂತ, ನೀನು ಪ್ರೀತಿಸುವ ಪುಸ್ತಕಕ್ಕಿಂತ ನನ್ನ ದೇವರ ಪ್ರೀತಿಯು ಬಹಳ ಶ್ರೇಷ್ಠವಾದದ್ದು ರೀ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ರು, ಇನ್ನೂ ಎಷ್ಟರವರೆಗೆ ನಿರರ್ಥಕವಾದದ್ದನ್ನು ಪ್ರೀತಿ ಮಾಡ್ತೀಯಾ? ಲೋಕದಲ್ಲಿರುವಂಥದ್ದನ್ನು ಪ್ರೀತಿಸಬೇಡಿರಿ. ಲೋಕದಲ್ಲಿರುವುದನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿಯು ನಿನ್ನಲ್ಲಿ ಇಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ತಂದೆಯ ಪ್ರೀತಿಯು ನಿನ್ನಲ್ಲಿಲ್ಲ. ಯಾವಾಗ? ಲೋಕವನ್ನು ಪ್ರೀತಿಸಿದರೆ, ಲೋಕದಲ್ಲಿ ಇರುವವುಗಳನ್ನ ಪ್ರೀತಿಸಿದರೆ. ದೇವ್ರ ಮಕ್ಕಳೇ, ಲೋಕವನ್ನು ಪ್ರೀತಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಲೋಕದಲ್ಲಿ ಇರುವವುಗಳನ್ನ ಪ್ರೀತಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ನಿರರ್ಥಕವಾದದ್ದನ್ನ ಪ್ರೀತಿಸಬೇಡ. ಎಷ್ಟು ಕಾಲದವರೆಗೂ ನಿರರ್ಥಕವಾದದ್ದನ್ನು ಪ್ರೀತಿ ಮಾಡ್ತೀಯಾ? ನಾನು ನಿಮಗೆ ಹೇಳ, ನೀವು ಸುಮ್ಮನೆ ಹಂಗೆ ನೀವು ಒಂದೆರಡು ನಿಮಿಷ ನಿಮ್ಮ ಜೀವಿತವನ್ನು ಗಮನಿಸ್ರಿ. ಯಾವುದಕ್ಕೆ ನೀವು ಒತ್ತು ಕೊಡ್ತಾ ಇದ್ದೀರಾ? ಯಾವುದಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಾ? ಯಾವುದಕ್ಕೆ ಪ್ರಥಮ ಸ್ಥಾನ ಕೊಡ್ತಾ ಇದ್ದೀರಾ? ಯಾವುದನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಬಟ್ಟೆಯನ್ನ, ಹಣವನ್ನ, ವಸ್ತುಗಳನ್ನ, ಮನುಷ್ಯರನ್ನ? ಯಾರನ್ನ ಪ್ರೀತಿ ಮಾಡ್ತಿದ್ಯಾ ದೇವರ ಮಕ್ಕಳೇ? ನಾನು ನಿನಗೆ ಹೇಳ್ತೀನಿ, ದೇವರ ಪ್ರೀತಿಗಿಂತಲೂ ಶ್ರೇಷ್ಠವಾದ ಪ್ರೀತಿ ಈ ಲೋಕದಲ್ಲಿ ಯಾವುದಿಲ್ಲ ರೀ. ಹಾಗಿದ್ರೆ ದೇವರು ಕೇಳ್ತಾ, ನಾನು ನೀವು ಕೇಳೋ ಪ್ರಶ್ನೆ, ಇನ್ನೆಷ್ಟರವರೆಗೂ ನಾನು ಅನುಭವಿಸಬೇಕು ಸ್ವಾಮಿ? ಇವಾಗ ದೇವರು ಕೇಳೋ ಪ್ರಶ್ನೆ, ಇನ್ನೆಷ್ಟರವರೆಗೂ ನಿರರ್ಥಕವಾದದ್ದನ್ನು ಪ್ರೀತಿಯ ಮಾಡ್ತೀಯ ಮಗನೇ, ಮಗಳೇ? ಎಷ್ಟರವರೆಗೂ ನಿರರ್ಥಕವಾದದ್ದನ್ನು ಪ್ರೀತಿ ಮಾಡ್ತೀಯ? ನನ್ನನ್ನು ಪ್ರೀತಿ ಮಾಡಿ ನೋಡಮ್ಮ, ನನ್ನನ್ನು ಪ್ರೀತಿ ಮಾಡಿ ನೋಡಪ್ಪ. ದೈವಿಕವಾದ ಪ್ರೀತಿಯನ್ನ ಅನುಭವಿಸಿ ನೋಡಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೈವಿಕವಾದ ಪ್ರೀತಿಯ ಅನುಭವವೇ ಬೇರೆ. ನಿರರ್ಥಕವಾದದ್ದನ್ನ ಪ್ರೀತಿಸಬೇಡ. ಪ್ರಯೋಜನಕ್ಕೆ ಬಾರದೇ ಇರುವಂತ ಈ ಲೋಕದ ಪ್ರೀತಿಯಲ್ಲಿ ಬಿದ್ದು ಅನೇಕ ಜನರು ಆತ್ಮಹತ್ಯೆಗೊಳಗಾಗಿದ್ದಾರೆ. ಅನೇಕರು ಸತ್ತು ಹೋಗಿದ್ದಾರೆ, ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಈ ಲೋಕದಲ್ಲಿ ವ್ಯರ್ಥವಾಗುವ ಪ್ರೀತಿಗೆ ಒತ್ತು ಕೊಡಬೇಡ. ದೈವಿಕವಾದ, ದೈವತ್ವದ ಆ ಪ್ರೀತಿಗೆ ನೀನು ಒತ್ತು ಕೊಡು. ದೇವರು ನಿನ್ನನ್ನು ಅಧಿಕವಾಗಿ ಬಲಪಡಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹಾಗಿದ್ರೆ ಯಾವುದನ್ನ ನಾವು ಪ್ರೀತಿ ಮಾಡಬೇಕು? ಒಂದು ವಾಕ್ಯ ಹೇಳ್ತೀನಿ, ದಯವಿಟ್ಟು ಓದ್ರಿ. ಕೀರ್ತನೆಗಳ ಗ್ರಂಥ 26ನೇ ಅಧ್ಯಾಯ 8ನೇ ವಾಕ್ಯ. ಯಾರಾದ್ರೂ ಒಬ್ರು ಓದ್ರಿ. ಕೀರ್ತನೆ 26:8. ಯೆಹೋವನೇ,
ನಿನ್ನ ನಿವಾಸವು ಯೆಹೋವನೇ ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ. ನನಗೆ ಎಷ್ಟೋ ಪ್ರಿಯವಾದದ್ದು. ನಿನ್ನ ಪ್ರಭಾವ ಸ್ಥಾನವು ಆ ನನಗೆ ಇಷ್ಟ. ನಿನ್ನ ನಿನ್ನ ಎಂತ ಸ್ಥಾನ? ನಿನ್ನ ಪ್ರಭಾವ ಸ್ಥಾನವು ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ನನಗೆ ಇಷ್ಟ. ಇನ್ನೊಂದ್ಸರಿ ಓದ್ರಿ ಆ ವಾಕ್ಯನ. ನಿನ್ನ ಪ್ರಭಾವ ಸ್ಥಾನವು ಮೊದಲಿಂದ. ಯೆಹೋವನೇ ಯೆಹೋವನೇ ನಿನ್ನ ನಿವಾಸವು ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ. ನನಗೆ ಎಷ್ಟೋ ಪ್ರಿಯ. ನಾನು ದಾವೀದನ ಹೇಳ್ತಾನೆ, ನಾನು ಏನನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ, ಸ್ವಾಮಿ ನಿರರ್ಥಕವಾದದ್ದು ನನಗೆ ಬೇಡ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯವಾದದ್ದು, ನಿನ್ನ ವಾಸಸ್ಥಾನವು ನನಗೆ ಎಷ್ಟೋ ಪ್ರಿಯವಾದದ್ದು. ದೇವರ ವಾಸಸ್ಥಾನ ಯಾವುದು? ಗಮನಿಸ್ರಿ, ದಾವೀದನು ಈ ಮಾತು ಹೇಳುವಾಗ ಇಸ್ರಾಯೇಲರಿಗೆ ದೇವಾಲಯದ ಕಟ್ಟಡ ಇರಲಿಲ್ಲ. ನನ್ನ ಕಡೆ ನೋಡ್ಬೇಕು. ಈ ಮಾತು ದಾವೀದನು ಹೇಳುವಾಗ ಇಸ್ರಾಯೇಲರಿಗೆ ದೇವಾಲಯದ ಕಟ್ಟಡ ಇರಲಿಲ್ಲ, ಸಭೆಯ ಕಟ್ಟಡ ಇರಲಿಲ್ಲ. ಮತ್ತೆ ಸಭೆಯ ಕಟ್ಟಡ, ದೇವಾಲಯವನ್ನು ಕಟ್ಟಿದ ಮನುಷ್ಯ ಯಾರಪ್ಪ ಅಂದ್ರೆ ದಾವೀದನ ಮಗ ಸೊಲೊಮೋನ್. ಅವನು ಯೆರೂಸಲೇಮಿನಲ್ಲಿ ಸುಂದರವಾದ ದೇವಾಲಯ ಕಟ್ಟಿದ. ಬಂಗಾರದ ತಗಡನ್ನು ಒದಿಸಿ ದೇವಾಲಯ ಕಟ್ಟಿದ. 100 ಕುರಿಗಳನ್ನ ಯಜ್ಞ ಕೊಟ್ಟು ದೇವರನ್ನ ಆರಾಧನೆ ಮಾಡ್ದ. ಆದರೆ ದಾವೀದನ ಕಾಲದಲ್ಲಿ ದೇವಾಲಯ ಇಲ್ಲ, ದೇವರ ವಾಸಸ್ಥಾನ ಇಲ್ಲ ರೀ, ಅಂದ್ರೆ ಕಟ್ಟಡ ಇಲ್ಲ. ಹಾಗಿದ್ರೆ ದಾವೀದನ ಹೇಳುವಂತ ದೇವರ ನಿವಾಸ ಯಾವುದಂಗಾದ್ರೆ ಇಲ್ಲಿ ಬಟ್ಟೆಯ ಮಧ್ಯದಲ್ಲಿತ್ತು, ಗುಡಾರದ ಮಧ್ಯದಲ್ಲಿ ದೇವಾಲಯ ಇತ್ತು. ದಾವೀದನೊಂದ್ಸರಿ ಹೇಳ್ತಾನೆ, ಸ್ವಾಮಿ ನಾನಾದರೂ ಅರಮನೆಯಲ್ಲಿ ವಾಸವಾಗಿದ್ದೀನಿ, ನಿನ್ನ ದೇವಾಲಯವಾದರೂ ಬಟ್ಟೆಯ ಮಧ್ಯದಲ್ಲಿದೆ. ಅಪ್ಪ ನಾನು ನಿನ್ನ ದೇವಾಲಯವನ್ನು ಕಟ್ಟಬೇಕು ಅಂತಾನೆ. ಅವಾಗ ದೇವರು ಹೇಳಿದ್ರು, ನೀನ್ ಕಟ್ಟಬೇಡಪ್ಪ, ನಿನ್ನ ಮಗ ಸೊಲೊಮೋನ್ ಅವನ ದೇವಾಲಯವನ್ನು ಕಟ್ತಾನೆ. ಹಾಗಿದ್ರೆ ಆಗಿನ ಕಾಲದಲ್ಲಿ ದೇವಾಲಯನೇ ಇಲ್ವಲ್ಲ, ಇವನು ಯಾವ ನಿವಾಸವನ್ನು ಹೇಳ್ತಿದ್ದಾನಂದ್ರೆ, ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತು ಹೇಳುತ್ತೆ. ಏನಂತ? ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಸೇರಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ. ನಾನು ಹೇಳ್ಕೊಡ್ತೀನಿ, ಹೇಳ್ರಿ. ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಸೇರಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ಯೇಸು ಇರುತ್ತಾರೆ. ಹಾಗಿದ್ರೆ ಯೇಸುವಿನ ನಿವಾಸ ಸ್ಥಾನ ಯಾವುದು? ಇಸ್ರಾಯೇಲರು ಆ ಬಟ್ಟೆಯ ದೇವಾಲಯದ ಮಧ್ಯದಲ್ಲಿ ಈ ತರ ಕೆಲವರು ಬಂದು ಕುತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವ್ರನ್ನ ಆರಾಧನೆ ಮಾಡ್ತಿದ್ರು. ಅದೇ ನಿವಾಸ ಸ್ಥಾನ ರೀ. ಅದಕ್ಕೆ ದಾವೀದನು ಹೇಳ್ತಾನೆ, ಸ್ವಾಮಿ ನಿನ್ನ ದೇವಾಲಯದಲ್ಲಿ, ನಿನ್ನ ನಿವಾಸ ಸ್ಥಾನದಲ್ಲಿ ನಾನು ಕೂಡ ಜನರೊಟ್ಟಿಗೆ ನಿನ್ನನ್ನು ಆರಾಧನೆ ಮಾಡುವುದನ್ನ ನಾನು ಪ್ರೀತಿ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದ್ಸರಿ ಹೇಳಿದ್ದೆ, ನಮ್ಮ ಮನೆಗಳಲ್ಲಿ ನಾವು ಆರಾಧನೆ ಮಾಡ್ಕೋಬಹುದು, ಟಿವಿಗಳಲ್ಲಿ ದೇವರ ವಾಕ್ಯ ಕೇಳ್ಬೋದು, ಯೂಟ್ಯೂಬಲ್ಲಿ ದೇವರ ವಾಕ್ಯ ಕೇಳ್ಬೋದು. ದೇವರು ದೇವಾಲಯ ಅಂತ ಯಾಕೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ, ಸಭೆ ಅಂತ ಯಾಕೆ ನಿರ್ಮಾಣ ಮಾಡಿದ್ದಾರೆ? ನಾವೆಲ್ಲರೂ ಸಹ ಸಭೆಗೆ ಬಂದು ವಾರಕ್ಕೊಂದ್ಸಾರಿ ಕುಟುಂಬವಾಗಿ ಈ ಥರ ಕುತ್ಕೊಂಡು ದೇವರನ್ನು ಆರಾಧನೆ ಮಾಡಿ ಘನಪಡಿಸಿ ಒಬ್ಬರಿಗೊಬ್ಬರು ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿ, ಪ್ರೀತಿಯಿಂದ ಮಾತಾಡಿ, ಒಬ್ಬರಿಗೊಬ್ಬರು ನಗಾಡ್ತಾ ಸಂತೋಷಪಟ್ಟು ಸ್ವಲ್ಪ ಸಮಯ ಒಟ್ಟಾಗಿ ಕಳೆದು ನಾವು ತಿರುಗಿ ಮನೆಗೆ ಹೋಗಲಿಕ್ಕೆ ದೇವರು ಸಭೆಯನ್ನು ನಿರ್ಮಾಣ ಮಾಡಿರೋದು. ನಮ್ಮ ಅನ್ಯೋನ್ಯತೆಗಾಗಿ, ನಮ್ಮಲ್ಲಿರುವ ಪ್ರೀತಿ ಬಾಂಧವ್ಯವನ್ನು ಹಂಚಿಕೊಳ್ಳುವುದಕ್ಕಾಗಿ ದೇವರು ಸಭೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೀವಿಲ್ಲಿಂದ ತಿರುಗಿ ಹೋಗುವಾಗ ಎಲ್ಲರಿಗೂ ಒಂದ್ಸಾರಿ ಶೇಕ್ ಹ್ಯಾಂಡ್ ಕೊಟ್ಟು ನಗಾಡ್ತಾ ನಗ್ನಗ್ತಾ ಶೇಕ್ ಹ್ಯಾಂಡ್ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ, ದೇವ್ರು ನಿನ್ನ ಜೊತೆ ಇದ್ದಾರೆ, ಭಯಪಡಬೇಡ್ರಿ, ಎಲ್ಲ ವಿಷಯದಲ್ಲಿ ದೇವರು ಜಯ ಕೊಡ್ತಾರಂತ ಸಂತೋಷವಾಗಿ ವಿಶ್ ಮಾಡಿ ಕಳಿಸ್ಬೇಕು ಅವ್ರನ್ನ. ಇದೀರಾ? ಆರಾಧನೆ ಮುಗಿತಿರ್ಬೇಕಾದ್ರೇ, ಇನ್ನು ಅಂತ್ಯಾಶ್ವಾದ ಹೇಳ್ತಿರ್ಬೇಕಾದ್ರೆ ಹಬ್ಬ ಸದ್ಯ ಮುಗೀತು ಆರಾಧನೆ ಅಂತೇಳಿ ಅಲ್ಲಿ ಕ್ರಾಸಿಗೆ ಹೋಗ್ಬೇಡ್ರಿ ಸ್ಪೀಡಾಗಿ ಬೈಕಲ್ಲಿ, ಆಯ್ತಾ? ಆರಾಧನೆ ಮುಗಿದ ಮೇಲೆ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಒಬ್ಬರನ್ನೊಬ್ಬರು ಮಾತಾಡಿಸ್ರಿ ಸ್ವಲ್ಪ. ಅದಕ್ಕಾಗಿನೇ ದೇವರು ದೇವಾಲಯ ಅಂತ ನಿರ್ಮಾಣ ಮಾಡಿದ್ದಾರೆ. ದಾವೀದನ ಅದನ್ನ ಪ್ರೀತಿ ಮಾಡ್ತೀನಿ ಅಂತಾನೆ, ಈ ಅನ್ಯೋನ್ಯತೆಯನ್ನು ನಾನು ಪ್ರೀತಿ ಮಾಡ್ತೀನಪ್ಪ, ಇದು ನನಗೆ ಬಹಳ ಪ್ರಿಯ. ಇದು ಯಾವುದು ನಿರರ್ಥಕವಾದದ್ದಲ್ಲ. ಹಲ್ಲೆಲೂಯಾ.
ಇದು ನಿರರ್ಥಕವಾದದ್ದಲ್ಲ. ಪ್ರಯೋಜನಕ್ಕೆ ಬಾರದೇ ಇರುವುದನ್ನು ಪ್ರೀತಿ ಮಾಡಬೇಡ, ಲೋಕದಲ್ಲಿರುವುದನ್ನು ಪ್ರೀತಿ ಮಾಡಬೇಡ. ಸಭೆಯಲ್ಲಿರುವ ಜನರ ಮಧ್ಯದಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಜೀವಿಸಿರಿ. ಅದು ದಾವೀದನು ಹೇಳ್ತಾನೆ, ನಾನು ಸಭೆಯವರೊಟ್ಟಿಗೆ ಪ್ರೀತಿಯಿಂದ ಇರ್ಲಿಕ್ಕೆ ಬಯಸ್ತೇನೆ, ದೇವಾಲಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಬಯಸ್ತೇನೆ, ನಿನ್ನ ನಿವಾಸವನ್ನ ನಾನು ಪ್ರೀತಿ ಮಾಡ್ತೇನೆ, ದೇವರ ಮನೆಯನ್ನು ನಾನು ಪ್ರೀತಿ ಮಾಡ್ತೀನಿ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮನೆಯನ್ನು ಪ್ರೀತಿ ಮಾಡ್ತೀಯಾ? ನಿನಗೆ ನಾನು ಕೇಳ್ತಾ ಇದ್ದೀನಿ, ದೇವರ ಮನೆಯನ್ನು ಪ್ರೀತಿ ಮಾಡ್ತೀಯೇನೋ? ಮಾಡ್ತೀರಾ ಇಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮನೆಯನ್ನ ಪ್ರೀತಿ ಮಾಡುವವರಾಗಬೇಕು. ನಮಗೆ ದೇವಾಲಯ ಅಂದ್ರೆ ಎಷ್ಟೋ ಪ್ರಿಯ, ಸಭೆ ಅಂದ್ರೆ ನಮಗೆ ಎಷ್ಟೋ ಪ್ರಿಯವಾದದ್ದಾಗಬೇಕು. ಮತ್ತೇನು ಹೇಳ್ತಾನೆ? ಜ್ಞಾನೋಕ್ತಿ ಓದ್ರಿ. ಈಗ ಜ್ಞಾನೋಕ್ತಿ 12ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿಪ್ಪ. ಹೃದಯ ಶುದ್ಧಿಯನ್ನು ಅಪೇಕ್ಷಿಸುವ, ಹೃದಯ ಶುದ್ಧಿಯನ್ನ ಅಪೇಕ್ಷಿಸುವ ಅಥವಾ ಹೃದಯ ಶುದ್ಧಿಯನ್ನ ಪ್ರೀತಿಸುವ, ಸವಿ ಮಾತಾಡುವ ಮನುಷ್ಯನಿಗೆ ರಾಜನ ಸ್ನೇಹವು ದೊರೆಯುವುದು. ರಾಜನ ಸ್ನೇಹ ಸಿಗುತ್ತಂತ್ರಿ. ಹಲ್ಲೆಲೂಯ. ಯಾರಿಗೆ ರಾಜನ ಸ್ನೇಹ? ಸವಿ ಮಾತನಾಡುವವನಿಗೆ, ಪ್ರೀತಿಯಿಂದ ಮಾತಾಡೋವನಿಗೆ. ಒಂದು, ದೇವರ ನಿವಾಸವನ್ನು ನಾನು ಪ್ರೀತಿ ಮಾಡ್ತೀನಿ ಅಂತಾನೆ. ಎರಡನೇದಾಗಿ ಹೇಳ್ತಾನೆ, ಸ್ವಾಮಿ ನನ್ನ ಹೃದಯ ಶುದ್ಧಿಯನ್ನ ನಾನು ಅಪೇಕ್ಷಿಸಿ ಪ್ರೀತಿ ಮಾಡಿ ಬರುವಂತ ಎಲ್ಲ ಜನರೊಟ್ಟಿಗೆ ಪ್ರೀತಿಯಿಂದ ನಾನು ಮಾತಾಡ್ತೀನಿ, ಸವಿನುಡಿಯಿಂದ ಮಾತಾಡ್ತೀನಿ, ಮಧುರವಾದ ಮಾತಿನಿಂದ ಮಾತಾಡ್ತೀನಿ. ಆ ಥರ ಮಾತಾಡಿದರೆ ರಾಜನ ಸ್ನೇಹ ಸಿಗತ್ತಂತೆ. ಇದೀರಾ? ಸೊಲೊಮೋನ್ ಹೇಳೋ ರಾಜ ಯಾರು? ರಾಜಾದಿರಾಜನು, ದೇವಾದಿದೇವನು, ಕರ್ತರ ಕರ್ತನ ಆಗಿರುವಂತ ದೇವರ ಬಗ್ಗೆ ಹೇಳ್ತಿದ್ದಾನೆ. ಆ ರಾಜನ ಸ್ನೇಹ ಸಿಗತ್ತೆ. ಸವಿ ಮಾತನಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು, ಹೊಟ್ಟೆ ಕಿಚ್ಚಿಂದ ಮಾತಾಡಬಾರ್ದು, ಕೊಂಕು ಮಾತಾಡಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು, ಅಸೂಯೆಯಿಂದ ಮಾತಾಡಬಾರ್ದು, ಗದರಿಸಿ ಮಾತಾಡಬಾರ್ದು, ಸವಿ ಮಾತನಾಡಬೇಕು. ಹಲ್ಲೆಲೂಯ. ಇದೀರಾ? ಎಲ್ಲರೊಟ್ಟಿಗೆ ಏನು ಮಾಡಬೇಕು? ಸವಿಯಿಂದ ಸವಿ ಮಾತನಾಡಬೇಕು. ನಿಮಗೆ ಅರ್ಥ ಆಗಿದೆಯಾ ನಾನು ಹೇಳೋದು? ಮಧುರವಾದ ಮಾತಾಗಿರಲಿ ನಿನ್ನ ಮಾತು. ಪ್ರೀತಿಯಿಂದ ಮಾತಾಡು 4 ಜನರ ಜೊತೆಯಲ್ಲಿ. ದೇವರ ಸ್ನೇಹ ಸಿಗುತ್ತೆ ನಿನಗೆ. ದೇವರು ನಿನಗೆ ಸ್ನೇಹಿತನಾದರೆ ಕೊರತೆ ಏನು ನಿನಗೆ? ಅದಕ್ಕೆ ದೇವರ ಮೊದಲ ಪ್ರಶ್ನೆ, ಎಷ್ಟರವರೆಗೂ ನಿರರ್ಥಕವಾದದನ್ನು ಪ್ರೀತಿ ಮಾಡ್ತೀಯಾ? ದೇವರ ಎರಡನೇ ಪ್ರಶ್ನೆ 1 ಸಾಮುವೇಲ್ 16ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟಿದ್ದೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ನಾನು ಸೌಲನನ್ನು ಅಯೋಗ್ಯನೆಂದು ನಾನು ತಳ್ಳಿದ್ದೇನಲ್ಲ, ಸೌಲನನ್ನ ತಳ್ಳಿದ್ರಿಂದ ನೀನ್ ಯಾಕೆ ಅಳ್ತೀಯ? ಸೌಲನು ಅಯೋಗ್ಯನು, ಅವನನ್ನು ತಳ್ಳಿ ಹಾಕಿದ್ದೀನಿ. ಅವನು ರಾಜ ಸಿಂಹಾಸನದಲ್ಲಿ ಕೂತಿದ್ದ, ಅಯೋಗ್ಯನಾಗಿ ನಡ್ಕೊಂಡ, ಗರ್ವದಿಂದ ನಡ್ಕೊಂಡ, ಅಹಂಕಾರದಿಂದ ನಡ್ಕೊಂಡ. ನಾನು ಅವನನ್ನ ಅಯೋಗ್ಯನೆಂದು ತಿಳಿದು ತೆಗೆದುಹಾಕಿದ್ದೀನಿ. ನೀನೆಷ್ಟರವರೆಗೂ ಅಳ್ತೀಯಪ್ಪ ಅದಕ್ಕೋಸ್ಕರ? ದೇವರ ಮಕ್ಕಳೇ, ಮನುಷ್ಯರಿಗೋಸ್ಕರ ಅಳ್ತಿದೆಯೇನೋ? ವಸ್ತುಗಳಿಗೋಸ್ಕರ ಅಳ್ತಿದೆಯೇನೋ? ಪರಿಸ್ಥಿತಿಗಳು ಬದಲಾಗಲಿ ಅಂತ ಅಳ್ತಿದೆಯೇನೋ? ಇಲ್ಲಿ ಕೇಳಿಸ್ಕೊಳ್ರಿ, ಅಳು ಬೇರೆ, ಚಿಂತೆ ಬೇರೆ. ಅಳುವಿಗೂ ಚಿಂತೆಗೂ ಸಂಬಂಧ ಇಲ್ಲ. ಈಗ ಹುಟ್ಟಿದ ಕೂಸು ಹುಟ್ಟುವಾಗಲೇ ಅಳುತ್ತೆ ರೀ, ಏನೋ ಚಿಂತೆ ಐತೆ ಅದಕ್ಕೆ, ಮತ್ತೆ ಅದಕ್ಕೆ ಅಳ್ತದ? ಅಳುಗೂ ಚಿಂತೆಗೂ ಸಂಬಂಧ ಇಲ್ಲ. ಒಬ್ಬನೇನೋ ಅಭಿವೃದ್ಧಿ ಆಗ್ತಾ ಇರ್ತಾನೆ, ಪಕ್ಕದವನು ಅಳ್ತಾ ಇರ್ತಾನೆ. ಇವನ್ ಯಾಕೆ ಹತ್ತಿದ್ದು? ಅವನ ಅಭಿವೃದ್ಧಿ ಅದಕ್ಕೆ ಇವನು ಹತ್ತಿದ್ದು. ಅದು ಹೊಟ್ಟೆ ಕಿಚ್ಚಿನ ಅಳು ರೀ ಅದು. ಅದಕ್ಕೆ ಹೇಳೋದು, ಚಿಂತೆಗೂ ಅಳುಗೂ ಸಂಬಂಧ ಇಲ್ಲ. ಆದರೆ ಸಾಮುವೇಲ್ ಏನು ಮಾಡ್ತಿದ್ದಾನೆ? ಅಯ್ಯಯ್ಯೋ, ಸೌಲನನ್ನ ರಾಜಸಿಂಹಾಸನದಿಂದ ತೆಗೆದಿಯಲ್ಲ ದೇವ್ರೆ, ಹೆಂಗೆ ಇವಾಗ ಇಸ್ರಾಯೇಲರ ಪರಿಸ್ಥಿತಿ? ಅದಕ್ಕೆ ದೇವರು ಹೇಳಿದ್ರು, ಸಾಮುವೇಲ್ ಎಷ್ಟರವರೆಗೂ ದುಃಖ ಪಡ್ತೀಯಾ? ನಿನಗೆ ದೇವರು ಕೇಳ್ತಾ ಇರುವ ಎರಡನೇ ಪ್ರಶ್ನೆ, ಮಗಳೇ ಮಗನೇ ಎಷ್ಟರವರೆಗೂ ದುಃಖ ಪಡ್ತೀಯಾ? ದೇವರು ಕೇಳುವ ಎರಡನೇ ಪ್ರಶ್ನೆ ಏನು?
ಸ್ವಲ್ಪ ಜೋರಾಗಿ ಹೇಳ್ಬೇಕು, ಸ್ವಲ್ಪ ಜೋರಾಗಿ, ಇನ್ನು ಸ್ವಲ್ಪ ಜೋರಾಗಿ. ಎಷ್ಟರವರೆಗೆ ದುಃಖ ಪಡ್ತೀಯಾ ಮಗ? ಎಷ್ಟರವರೆಗೆ ದುಃಖ ಪಡ್ತೀಯಾ ಮಗಳ? ಎಷ್ಟರವರೆಗೆ ದುಃಖ ಪಡ್ತೀಯಾ? ದೇವರು ಕೇಳಿದ ಮೊದಲನೇ ಪ್ರಶ್ನೆ ಏನು? ಎಷ್ಟರವರೆಗೆ ನಿರರ್ಥಕವಾದದ್ದನ್ನು ಪ್ರೀತಿ ಮಾಡ್ತೀಯಾ? ದೇವರು ಕೇಳ್ತಾ ಇರುವ ಎರಡನೇ ಪ್ರಶ್ನೆ, ಎಷ್ಟರವರೆಗೆ ದುಃಖ ಪಡ್ತೀಯ ಮಗನೇ? ಎಷ್ಟರವರೆಗೆ ದುಃಖ ಪಡ್ತೀಯ ಮಗಳೇ? ಸಾಮುವೇಲನಿಗೆ ದೇವರು ಹೇಳ್ತಾರೆ, ಸೌಲನಿಗಾಗಿ, ಅಯೋಗ್ಯನಿಗಾಗಿ ಎಷ್ಟುವರೆಗೂ ದುಃಖ ಪಡ್ತೀಯಪ್ಪ ನೀನು? ಬಾ ಇಲ್ಲಿ ಸಾಮುವೇಲ್, ಅಲ್ಲೋಗು. ನೀನು ಹೋಗ್ತಾ ಇದ್ರೆ ಇಸಾಯನಿಗೆ ಹೇಳು, ಅವನಿಗೆ ಮಕ್ಕಳಿದಾರಲ್ಲ 7 ಜನ ಮಕ್ಕಳು, ಆ 7 ಜನ ಮಕ್ಕಳನ್ನ ಕರ್ಕೊಂಡು ಬರಕ್ಕೆ ಹೇಳು. ಆ 7 ಜನ ಮಕ್ಕಳಲ್ಲಿ ಒಬ್ಬನನ್ನು ಆರಿಸಿ ಸೌಲನ ಜಾಗದಲ್ಲಿ ನಾನು ಕೂರಿಸ್ತೀನಿ. ನೀನು ಆಳಕ್ಕೆ ಹೋಗ್ಬೇಡ, ದುಃಖ ಪಡಬೇಡ. ಸೌಲನ ಜಾಗದಲ್ಲಿ ನಾನು ಕೂರಿಸ್ತೀನಿ. ಅಯೋಗ್ಯನನ್ನ ತೆಗಿತೀನಿ, ಯೋಗ್ಯನನ್ನ ಕೂರಿಸ್ತೀನಿ. ನೀನು ಯಾಕೆ ಆಳ್ತೀಯಾ? ಹೋಗು, ಇಸಾಯನಿಗೆ ಹೇಳು 7 ಜನ ಮಕ್ಕಳನ್ನ ಕರ್ಕೊಂಡು ಬರಲಿ. ಅವಾಗ ಇಸಾಯನಿಗೆ ವಿಷಯ ತಿಳಿಸಿದರೆ ರಾಜನನ್ನಾಗಿ, ನಿನ್ನ ಮಕ್ಕಳಲ್ಲಿ ಒಬ್ಬನನ್ನ ರಾಜನನ್ನಾಗಿ ಆರಿಸ್ಕೊಳ್ತಾರಂತೆ. ಇಸಾಯ, ನಿನ್ನ ಮಕ್ಕಳನ್ನೆಲ್ಲರನ್ನ ಕರ್ಕೊಂಡು ಬಾ, ಈ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನ ರಾಜ ಆಗ್ತಾನೆ, ಕರ್ಕೊಂಡು ಬಾ ಅಂತ ಹೇಳಿದ್ರೆ ಅವನೇನು ಮಾಡ್ದ? ಅವನಿಗೆ 7 ಮಕ್ಕಳು. 7 ಮಕ್ಕಳಲ್ಲಿ 6 ಮಕ್ಕಳನ್ನ ಕರ್ಕೊಂಡು ಬಂದರಿ. ಎಷ್ಟು ಜನ ಮಕ್ಕಳನ್ನ? 6 ಜನ ಮಕ್ಕಳನ್ನ ಕರ್ಕೊಂಡು ಬಂದು ಸಾಮುವೇಲ್ ಮುಂದೆ ನಿಲ್ಸಿದಾರೆ. ದೊಡ್ಡ ಮಗನ ಕಳಿಸಿದ, ಬಾರೋ ಇಲ್ಲಿ ಸಾಮುವೇಲ್ ಅವ್ರ ಹತ್ರ ನಿಂತ್ಕೋ. ಸಾಮುವೇಲ್ ಎದುರುಗಡೆ ನಿಂತ್ಕೊಂಡು ಅವನು ದೊಡ್ಡವನು. ಸಾಮುವೇಲ್ ಅವನು ನೋಡಿದ ತಕ್ಷಣನೇ, ವಾವ್, ಎಷ್ಟು ಎತ್ತರ ಇದ್ದಾನಪ್ಪ, ಎಷ್ಟು ದಪ್ಪ ಇದ್ದಾನಲ್ಲಿ ಇವನು, ಎಷ್ಟು ಸುಂದರವಾಗಿದ್ದಾನಲ್ಲ, ಎಷ್ಟು ಕಲರ್ ಆಗಿದ್ದಾನಲ್ಲ. ಓಹೋ, ದೇವರು ಇವನನ್ನೇ ಆರಿಸಿಕೊಂಡಿರ್ಬೇಕು ಅನ್ಕೊಂಡಾರಿ. ಆದರೆ ದೇವರು ಬಾಹ್ಯ ರೂಪವನ್ನು ನೋಡುವವನಲ್ಲ, ಆತನು ಅಂತರಂಗವನ್ನು ನೋಡುವವನು. ಆತನ ಬಾಹ್ಯ ರೂಪವನ್ನ, ಹೊರಗಿನ ರೂಪವನ್ನು ನೋಡುವವನಲ್ಲ, ಅಂತರಂಗವನ್ನ ಆತನು ನೋಡುವವನು. ಇವನು ಸಾಮುವೇಲ್ ಹೊರಗಡೆ ರೂಪವನ್ನು ನೋಡಿ, ವಾವ್, ಇವನೇ ಬೆಸ್ಟ್, ಇವನೇ ರಾಜ ಆಗಲಿಕ್ಕೆ ಯೋಗ್ಯ ಅನ್ಕೊಂಡರಿ. ದೇವರು ಸ್ಪಷ್ಟವಾಗಿ ಹೇಳಿದರು, ಸಾಮುವೇಲ್, ನೀನು ಹೊರಗಿನ ತೋರಿಕೆ ನೋಡ್ತಾ ಇದ್ದೀಯಾ, ಇವನಲ್ಲಪ್ಪ, ಕಳಿಸ್ಬಿಡು. ನೆಕ್ಸ್ಟ್ ಇನ್ನೊಬ್ಬ ಮಗ, ಅವನು ಹಂಗೆ ಇದ್ದ, ಕಳಿಸ್ಬಿಡು. ಇನ್ನೊಬ್ಬನು, ಅವನು ಚೆನ್ನಾಗಿದ್ದ, ಕಳಿಸ್ಬಿಡು. 6 ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾನೆ ಇಸಾಯ. 6 ಜನ ಮಕ್ಕಳನ್ನು ಒಬ್ಬೊಬ್ಬರಾಗಿ ಸಾಮುವೇಲ್ ಮುಂದೆ ನಿಂತ್ಕೊಂಡ್ರು. ಇವನು ಅಲ್ಲಪ್ಪ. 6 ಜನದ್ದು ಮುಗೀತು. ಆ 6 ಜನ ನೋಡುವುದಕ್ಕೆ ಬಲಿಷ್ಠರು, ಬಹಳ ಚೆನ್ನಾಗಿದ್ದವರು, ಆರೋಗ್ಯವಾಗಿದ್ದವರು. 6 ಜನನ ಕಳಿಸಿದ್ರು. ಇಷ್ಟೇ ಜನನ ಮಕ್ಕಳು ನಿನಗೆ ಅಂತ ಕೇಳ್ದ. ಆವಾಗ ಇಸಾಯ ಹೇಳ್ತಾನೆ, ಇಲ್ಲ ಸ್ವಾಮಿ, ಇನ್ನೊಬ್ಬನಿದ್ದಾನೆ. ಅವನೆಲ್ಲಿದ್ದಾನೆ? ಕಾಡಿಗೆ ಹೋಗಿದ್ದಾನೆ. ಅವನು ಕುರಿ ಮೇಯಿಸ್ತಾನೆ. ಅವನು 4-6 ಕುರಿಗಳನ್ನ ಕೊಟ್ಟಿದ್ದೀವಿ, ಕುರಿ ಮೇಯಿಸ್ತಾನೆ. ಅವನು ಇಸಾಯನ ಲೆಕ್ಕಕ್ಕೆ ದಾವೀದನು ರಿಜೆಕ್ಟ್ ಪೀಸ್ ರೀ. ಅವನು ದಾವೀದನ ಯಾರು? ರಿಜೆಕ್ಟ್ ಮಾಡಲ್ಪಟ್ಟವನು. ಅಂದ್ರೆ ಏನ್ ಹೇಳ್ತೀವಿ? ನಿರಾಕರಿಸಲ್ಪಟ್ಟವನು, ತಿರಸ್ಕಾರ ಹೊಂದಿದವನು. ನಿನ್ನನ್ನ ಅನೇಕ ಜನರು ರಿಜೆಕ್ಟ್ ಮಾಡಿರ್ಬೋದು, ನಿನ್ನನ್ನು ಅನೇಕ ಜನರು ತಿರಸ್ಕಾರ ಮಾಡಿರ್ಬೋದು. ನಾನು ಹೇಳ, ನೀನು ಜನರ ದೃಷ್ಟಿಗೆ ರಿಜೆಕ್ಟು, ಆದರೆ ದೇವರ ದೃಷ್ಟಿಗೆ ನೀನು ಸೆಲೆಕ್ಟರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರು ನಿನ್ನನ್ನು ರಿಜೆಕ್ಟ್ ಮಾಡಿರ್ಬೋದು, ದೇವರು ನಿನ್ನನ್ನು ನೋಡಿ ಆರಿಸಿ ಸೆಲೆಕ್ಟ್ ಮಾಡಿದ್ದಾನೆ. ಹಲ್ಲೆಲೂಯಾ. ಜನರು ನಿನ್ನನ್ನು ತಿರಸ್ಕಾರ ಮಾಡಿರ್ಬೋದು, ತಿರಸ್ಕರಿಸಲ್ಪಟ್ಟ ನೀನೇ ದೇವರಿಗೆ ಬೇಕು. ಈ 6 ಜನ ದಸ್ತಪುಷ್ಟರು, ಆರೋಗ್ಯವಾಗಿರೋರು, ವಿದ್ಯಾವಂತರು, ತಿಳುವಳಿಕೆ ಇರುವವರು, ಸೈನ್ಯದಲ್ಲಿದ್ದವರು, ಯುದ್ಧ ಪಾಂಡಿತ್ಯವನ್ನು ಪಡೆದವರು. ಇವರು ಯಾರು ಬೇಡಪ್ಪ, ನನಗೆ ಕಳಿಸು. 7ನೇ ಅವನಿದಾನಲ್ಲ, ದಾವೀದನು ಇದ್ದಾನೆ ಅಂತ ನೀನು ಹೇಳ್ದಲ್ಲ ಇಸಾಯ. ಕಾಡಿಗೆ ಹೋಗಿದ್ದಾನಂದೆಲ್ಲ, ಕುರಿ ಮೇಯಿಸ್ತಿದ್ದಾನಂದೆಲ್ಲ, ಕರೆಸು ಅವನಿಗೆ. ಅವನಿನ್ನೂ ಬರ್ತಾ ಇದ್ದಾರಿ.
ದಾವೀದನನ್ನು ಕರೆ ಕಳಿಸಿದ್ರು, ಬರ್ತಾ ಇರುವಾಗಲೇ ದೂರದಿಂದ ನೋಡಿ ದೇವರು ಹೇಳಿದರು, ಅಗೋ ಅವನೇ ನನ್ನ ಮಗ, ಅವನನ್ನೇ ನಾನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಸೀದಾ ಬಂದರಿ ಸಾಮುವೇಲ್ ಮುಂದೆ ನಿಂತ್ಕೊಂಡ. ದೇವರು ಹೇಳಿದ್ರು, ಕೊಂಬಲ್ಲಿ ಎಣ್ಣೆ ತಗೊಂಡು ಬಂದಿದೆಯಲ್ಲ, ರಾಜನ ಅಭಿಷೇಕ ಮಾಡ್ಲಿಕ್ಕಂತ ಎಣ್ಣೆ ತಂದಿದೆಯಲ್ಲ, ಒಯ್ಯ ಅವನ ಮೇಲೆ ಎಣ್ಣೆನ, ಅಭಿಷೇಕ ಮಾಡವನನ್ನ. ಸೌಲನ ಬದಲಾಗಿ ದಾವೀದನನ್ನ ರಾಜನನ್ನಾಗಿ ನಾನು ತೆಗೆದುಕೊಂಡಿದ್ದೇನೆ. ದೇವ್ರ ಮಕ್ಕಳೇ, ವಾಕ್ಯವನ್ನು ಕೇಳಿಸ್ಕೊಳ್ರಿ. ನೀನು ಸೌಲನಿಗಾಗಿ ಅಳುತ್ತಾ ಇದ್ರೆ ನಾನು ನಿನಗೆ ಸವಾಲು ಮಾಡಿ ಹೇಳ್ತೀನಿ, ನಿನಗೆ ದೇವರು ದಾವೀದನನ್ನ ಸಹವಾಸವಾಗಿ ಕೊಡ್ತಾರೆ. ನೀನು ಕೆಲಸಕ್ಕೆ ಬಾರದ ವಿಚಾರಕ್ಕಾಗಿ ನೀನು ಅಳುತ್ತಾ ಇದ್ರೆ, ಯಾವುದಕ್ಕಾಗಿ ಅಳುತ್ತಾ ಇದೆಯೋ 2 ಪಟ್ಟು ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ಅಯ್ಯೋ ಇದು ಕಳೆದು ಹೋಯ್ತು, ಅಯ್ಯೋ ಇದು ಹಿಂಗಾಯ್ತು, ಅಯ್ಯೋ ಅದು ಹಂಗಾಯ್ತು, ಅವರು ನನ್ನನ್ನು ಬೈದರು, ಇವರು ನನ್ನನ್ನು ತಿರಸ್ಕಾರ ಮಾಡಿದರು ಅಂತಿದೆಯಾ? ನಾನು ಹೇಳ್ತೀನಿ, ಸೌಲನ ಜಾಗದಲ್ಲಿ ದಾವೀದನನ್ನು ಕೊಟ್ಟ ದೇವರು, ಅಯೋಗ್ಯನ ಜಾಗದಲ್ಲಿ ಯೋಗ್ಯತೆಯನ್ನು ಕೊಟ್ಟ ದೇವರು. ದೇವ್ರ ಮಕ್ಕಳೇ, ನೀನು ಏನನ್ನ ಕಳ್ಕೊಂಡಿದೆಯೋ 2 ಪಟ್ಟು ನನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ಹೋದವರು ಕೆಲವರು ಸೌಲರಾಗಿರಬಹುದು, ಆದರೆ ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ದಾವೀದಗಳನ್ನು ಕೊಡ್ತಾರೆ. ಇದೀರಾ? ನಾ ಹೇಳೋದು ಅರ್ಥ ಆಗಿದೆಯಾ? ಪಕ್ಕದವ್ರಿಗೆ ಹೇಳ್ರಿ, ಸೌಲ ಬಿಟ್ಟು ಹೋಗಿರ್ಬೋದು, ದಾವೀದನನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಅಯೋಗ್ಯವಾದ ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೆದಿರಬಹುದು, ಏನ್ರಿ ಬೇಡವಾದ ಕಾರ್ಯಗಳು ನಡೆದಿರಬಹುದು. ಅಯ್ಯೋ ಏನಪ್ಪ ನನ್ನ ಬದುಕು ಹಿಂಗಾಯ್ತು, ಅಯ್ಯೋ ಕಳ್ಕೊಂಡಲ್ಲ, ಅಯ್ಯೋ ಹೋಯ್ತಲ್ಲ ಅಂತಿರ್ಬೋದು. ನಾನು ನಿನಗೆ ಸವಾಲು ಮಾಡಿ ಹೇಳ್ತೀನಿ, ದೇವ್ರ ಮಕ್ಕಳೇ, ಏನು ಹೋಯ್ತು ಅಂತಿದೆಯೋ, ಏನು ಕಳೆದೋಯ್ತು ಅಂತಿದೆಯೋ, ಯಾವ ಕಾರ್ಯ ಬಿಟ್ಟೋಯ್ತು ಅಂತಿದೆಯೋ, 2 ಪಟ್ಟು 4 ಪಟ್ಟು ದೇವರು ಶ್ರೇಷ್ಠವಾದದ್ದನ್ನ ನಮ್ಮ ಜೀವನದಲ್ಲಿ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಅಳಬೇಡ ನೀನು ಅಂದ್ರು. ಎಷ್ಟರವರೆಗೂ ದುಃಖ ಪಡ್ತೀಯ ಸಾಮುವೇಲು? ಅಯೋಗ್ಯವಾದದನ್ನ ತೆಗಿತಾ ಇದ್ದೀನಿ, ಯೋಗ್ಯವಾದದನ್ನ ಇಡ್ತೀನಿ, ಟೆನ್ಷನ್ ಮಾಡಬೇಡ ನೀನು. ಅವನು ಗರ್ವಪಟ್ಟವನನ್ನ ತೆಗಿತಾ ಇದ್ದೀನಿ, ವಿಧೇಯನಾದವನನ್ನ ಕೂರಿಸ್ತಾ ಇದ್ದೀನಿ, ಟೆನ್ಷನ್ ಮಾಡಬೇಡ. ಹಲ್ಲೆಲೂಯಾ. ಈಸಾಕ್ರಿ, ಅವ್ರ ತಾಯಿಗೆ ಬಹಳ ಪ್ರೀತಿ, ಅವನು ತುಂಬಾ ಪ್ರೀತಿ ರೀ. ಒಂದ್ ದಿವಸ ಈಸಾಕನ ತಾಯಿ ಸತ್ತೋದ್ಳು, ಸಾರಳು ಸತ್ತೋದ್ಲು ರೀ. ಸಾರಳಿಗೆ ಯಾಕೆ ಮಗನ ಮೇಲೆ ಬಹಳ ಪ್ರೀತಿ, ಮಗನಿಗೆ ಯಾಕೆ ಆ ತಾಯಿ ಮೇಲೆ ಬಹಳ ಪ್ರೀತಿ ಅಂದ್ರೆ, ಅವಳ 90 ವಯಸ್ಸಲ್ಲಿ ಹುಟ್ಟಿದ ಮನುಷ್ಯ ಅವನು. ಅವರಿಬ್ಬರು ಜೊತೆಯಲ್ಲಿ ಹೋಗ್ತಿದ್ರೆ, ನಿನ್ನ ಮರಿಮಗ ಏನು ಅಂತ ಕೇಳೋರು, ನಿನ್ನ ಮರಿಮಗ ಏನವನು ಅಂತ ಕೇಳೋರು ಜನರು. ಅದಕ್ಕೆ ಸಾರಳಿಗೆ ಈಸಾಕನಂದ್ರೆ ಪ್ರಾಣ ರೀ. ಈಸಾಕನಿಗೆ ಸಾರಳಂದ್ರೆ ಬಹಳ ಪ್ರೀತಿ, ಅವ್ರ ತಾಯಿ ಅಂದ್ರೆ ಬಹಳ ಪ್ರೀತಿ, ತಂದೆ ಅಂದ್ರೆ ಬಹಳ ಪ್ರೀತಿ. ಸ್ವಲ್ಪ ದಿನಗಳಾಯ್ತು, ಸಾರಳು ಸತ್ತೋದ್ಲು ರೀ, ತಾಯಿ ಸತ್ತೋದ್ಲು. ತಾಯಿಯ ಪ್ರೀತಿಯನ್ನು ಅವನಿಗೆ ಕೊಡುವವರು ಯಾರು? ನಾನು ನಿಮಗೆ ಹೇಳ, ದೇವರು ಆ ಸಾರಳಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂತ ರೆಬೆಕ್ಕಳನ್ನ ಇಸಾಕನಿಗೆ ಹೆಂಡತಿಯಾಗಿ ಕೊಟ್ಟರು. ನನ್ನ ಉದ್ದೇಶ ತಾಯಿ ಪ್ರೀತಿ ಮಾಡಲ್ಲ, ಹೆಂಡತಿ ಪ್ರೀತಿ ಮಾಡ್ತಾಳಂತಲ್ಲ. ನೀನು ಏನನ್ನ ಕಳ್ಕೊಂಡಿದೆಯೋ 2 ಪಟ್ಟು ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರಾಗಿರಲಿ, ವಸ್ತುಗಳಾಗಿರಲಿ, ಪರಿಸ್ಥಿತಿಗಳಾಗಿರಲಿ, ಯಾವುದೇ ಕಾರ್ಯವಾಗಿರಲಿ, ನೀನು ಏನನ್ನ ಕಳ್ಕೊಳ್ತಿದೆಯೋ 2 ಪಟ್ಟು ಕೊಡ್ತಾರೆ ದೇವ್ರ ಮಕ್ಕಳೇ. ಚಿಂತೆ ಮಾಡಬೇಡ್ರಿ. ಪಕ್ಕದವ್ರಿಗೆ ಹೇಳ್ರಿ, ಏನು ಕಳ್ಕೊಂಡಿದೆಯೋ 2 ಪಟ್ಟು ಕೊಡ್ತಾರೆ ದೇವರು, ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. 2 ಪಟ್ಟು ದೇವರು ಕೊಡ್ತಾನ್ರಿ. ನಾವು ಚಿಂತೆ ಮಾಡೋದು ಬೇಡ. ನಿನ್ನ ಪ್ರತಿ ಪರಿಸ್ಥಿತಿಗಳು ದೇವರಿಗೆ ಗೊತ್ತಿದೆ. ಎಲ್ಲವನ್ನ ಬದಲಾಯಿಸಲಿಕ್ಕೆ ನನ್ನ ದೇವರು ಶಕ್ತನು ರೀ. 2ನೇ ಪ್ರಶ್ನೆ, ದೇವರು ಕೇಳ್ತಾ ಇರುವಂತ 2ನೇ ಪ್ರಶ್ನೆ, ಎಲ್ಲಿಯವರೆಗೂ ದುಃಖ ಪಡ್ತೀಯ ಮಗಳೇ? ಎಲ್ಲಿಯವರೆಗೂ ದುಃಖ ಪಡ್ತೀಯ ಮಗನೇ? ನಾನಿದ್ದೀನಲ್ಲ ನೋಡ್ರಿ, ನಾನು ನಿಮಗೆ ಹೇಳ, ಸಣ್ಣ ಮಗು ಅಪ್ಪ ಇದ್ದಾಗಲೂ ಅಳಲ್ಲ, ಅದು ಅಪ್ಪ ಇದ್ದಾಗಲೂ ಅಳಲ್ಲ. ಅಪ್ಪ ಇಲ್ಲದೆ ಇರುವಾಗ ಮಗು ಅಳತ್ತೆ. ಅಪ್ಪ ಇದ್ದಾಗ ಯಾಕೆ ಅಳಲ್ಲ? ಅಪ್ಪ ಇದ್ದಾನೆ, ಧೈರ್ಯ ಮಗುಗೆ. ಏನು ಬರಲಿ ಅಪ್ಪ ನೋಡ್ಕೊಳ್ತಾನೆ, ಬೇಕಾಗಿದ್ದ ಅಪ್ಪ ಕೊಡ್ತಾನೆ. ಅಪ್ಪ ಇಲ್ಲದೆ ಇರುವಾಗ
ದೇವ್ರ ಮಕ್ಕಳೇ, ನಿಮ್ಮಲ್ಲಿ ಅನೇಕ ಜನರಿಗೆ ತಾಯಿ ಇಲ್ಲದಿರ್ಬೋದು, ಅನೇಕ ಜನರಿಗೆ ತಂದೆ ಇಲ್ಲದಿರ್ಬೋದು, ಅನೇಕ ಜನರಿಗೆ ಅಣ್ಣ ಇಲ್ಲದಿರ್ಬೋದು, ಅನೇಕ ಜನರಿಗೆ ತಮ್ಮ ಅಕ್ಕ ತಂಗಿ ಇಲ್ಲದಿರ್ಬೋದು. ನಾನು ನಿಮಗೆ ಹೇಳ ದೇವ್ರ ಮಕ್ಕಳೇ, ಈ ದೇವಾಲಯದಲ್ಲಿ ನೀನು ಏನನ್ನ ಕಳ್ಕೊಂಡಿದೆಯೋ ಆ ಶ್ರೇಷ್ಠವಾದ ಪ್ರೀತಿ ದೇವರು ಈ ದೇವಾಲಯದಲ್ಲಿರುವಂಥ ಜನರಿಂದ ದೇವರು ಕೊಡ್ತಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರು ದೇವಾಲಯ ಅಂತ ಮಾಡಿದಾನ್ರಿ. ದೇವರು ಕೇಳಿದ ಮೊದಲನೇ ಪ್ರಶ್ನೆ, ಎಷ್ಟರವರೆಗೂ ನಿರರ್ಥಕವಾದದ್ದನ್ನು ಪ್ರೀತಿ ಮಾಡ್ತೀಯ? ದೇವರು ಕೇಳ್ತಾ ಇರುವ ಎರಡನೇ ಪ್ರಶ್ನೆ, ಎಲ್ಲಿಯವರೆಗೂ ದುಃಖ ಪಡ್ತೀಯ ಮಗಳೇ, ಎಲ್ಲಿವರೆಗೂ ದುಃಖ ಪಡ್ತೀಯ ಮಗನೇ? ದೇವರು ಕೇಳುವಂತ ಮೂರನೇ ಪ್ರಶ್ನೆ, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 19ನೇ ವಾಕ್ಯ ಓದ್ರಪ್ಪ. ಅದಕ್ಕಾತನು, ಎಲ್ಲ ನಂಬಿಕೆ ಇಲ್ಲದಂತ ಸಂತಾನವೇ, ಎಲ್ಲ ನಂಬಿಕೆ ಇಲ್ಲದ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ನಾನಿನ್ನೆಷ್ಟು ದಿನ ನಿಮ್ಮನ್ನ ಸಹಿಸಿಕೊಳ್ಳಲಿ? ಇನ್ನೆಷ್ಟು ದಿನ ನಂಬಿಕೆ ಇಲ್ದಂಗೆ ಇರ್ತೀರಪ್ಪ ನೀವು? ದೇವ್ರು ಕೇಳ್ತಾ ಇರುವ ಮೂರನೇ ಪ್ರಶ್ನೆ. ದೇವ್ರ ಮಕ್ಕಳ, ಇಲ್ಲಿ ನನ್ನ ಕಡೆ ಕೇಳಿಸ್ಕೊಳ್ರಿ. ಯೇಸು ಸ್ವಾಮಿ ಒಂದು ಸಾರಿ ರೂಪಾಂತರ ಬೆಟ್ಟದ ಮೇಲೆ ಹೋದರು. ಯಾಕೋಬ, ಯೋಹಾನ, ಪೇತ್ರನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದರು. ರೂಪಾಂತರ ಬೆಟ್ಟಕ್ಕೆ ಹೋಗಿ ಆ ರೂಪಾಂತರ ಬೆಟ್ಟದಿಂದ ಕೆಳಗಿಳಿಯೋದ್ರೊಳಗೆ ಇಲ್ಲೊಂದು ಘಟನೆ ನಡೀತು. 3 ಜನ ಶಿಷ್ಯರು ಯೇಸು ಸ್ವಾಮಿ ಜೊತೆ ಇದ್ದರು. 9 ಜನ ಶಿಷ್ಯರು ಇಲ್ಲಿ ಕೆಳಗಡೆ ಇದ್ದರು, ಬೆಟ್ಟದಿಂದ ಕೆಳಗಡೆ ಇದ್ದರು. ಆವಾಗ ಆ 9 ಜನ ಕೆಳಗಡೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿಯನ್ನು, ತನ್ನ ಮಗನನ್ನು ಕರ್ಕೊಂಡು ಬಂದರು. ಮಗನನ್ನು ಕರ್ಕೊಂಡು ಬಂದು ಏನು ಹೇಳ್ತಾರಂದ್ರೆ, ಆ ಮಗನ ಒಳಗಡೆ ದುರಾತ್ಮ ಇದೆ. ಆವಾಗ ಮೂರ್ಛೆ ಹೋಗಂಗೆ ಮಾಡ್ತಾನೆ ದುರಾತ್ಮ. ಆವಾಗ ಬೆಂಕಿಯಲ್ಲಿ ನೀರಲ್ಲಿ ಮುಳುಗತರ ಮಾಡ್ತಾನೆ ಆ ದುರಾತ್ಮ. ಅದಕ್ಕೆ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಗನ ಕರ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಅಲ್ಲಿಲ್ಲ, ಬೆಟ್ಟದ ಮೇಲೆ ಹತ್ತಿದ್ದಾರೆ. ಶಿಷ್ಯರಿದ್ರಲ್ಲ 9 ಜನ, ಆ 9 ಜನ ಶಿಷ್ಯರಿಗೆ ಹೇಳ್ತಾರೆ, ಅಪ್ಪ ಯೇಸು ಸ್ವಾಮಿ ಇಲ್ವಲ್ಲ, ಅದಕ್ಕೆ ನೀವೇ ಪ್ರಾರ್ಥನೆ ಮಾಡ್ತೀರಾ ಸ್ವಲ್ಪ ಅಂತ ಕೇಳಿದ್ರು. ಇವರು ಮಾಡಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು, ಜೋರಾಗಿ ಗಟ್ಟಿಯಾಗಿ ಕೂಗಿ ಅವರ ಪ್ರಯತ್ನ ಎಲ್ಲ ಮಾಡಿರ್ಬೋದು. ಅವರು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಏನಾಗಲಿಲ್ಲ, ದೆವ್ವ ಬಿಟ್ಟು ಹೋಗಿಲ್ಲ, ದುರಾತ್ಮ ಬಿಟ್ಟು ಹೋಗಲಿಲ್ಲ. ಅವಾಗ ಯೇಸು ಸ್ವಾಮಿ ಅಲ್ಲಿಂದ ಕೆಳಗಿಳಿದು ಬಂದ್ರಲ್ಲ, ಅವಾಗ ಯಾಕೋ ಜನ ಸೇರಿದ್ರಲ್ಲ ಇಲ್ಲಿ ಅಂತೇಳಿ ಯೇಸು ಸ್ವಾಮಿ ಬಂದು, ಏನಪ್ಪ ಏನಾಯ್ತು ಅಂತ ಕೇಳಿದ್ರು. ಅವಾಗ ತಂದೆ ಹೇಳ್ದ, ಸ್ವಾಮಿ ನಿಮ್ಮ ಹತ್ರ ಪ್ರೇಯರ್ ಮಾಡ್ಸೋಣ ಅಂತ ಮಗನನ್ನು ಕರ್ಕೊಂಡು ಬಂದಿದ್ದೆ, ಮತ್ತು ನೀವು ಇರಲಿಲ್ಲಲ್ಲ, ಶಿಷ್ಯರು ಪ್ರಾರ್ಥನೆ ಮಾಡಿದ್ರು, ಬಿಡುಗಡೆ ಆಗಲಿಲ್ಲ. ಅವಾಗ ಯೇಸು ಸ್ವಾಮಿ ಏನು ಹೇಳಿದ್ರಂದ್ರೆ, ನಂಬಿಕೆ ಇಲ್ಲದಂಥ ಜನರೇ, ಶಿಷ್ಯರಿಗೆ ಹೇಳ್ತಾರೆ, ನಂಬಿಕೆ ಇಲ್ಲದೆ ಇರುವಂಥ ಜನರೇ, ನಾನಿನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ? ಇನ್ನೆಷ್ಟು ಕಾಲ ನಂಬಿಕೆ ಇಲ್ದಂಗಿರ್ತೀರ ನೀವು? ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ ಅಂತ ಶಿಷ್ಯರಿಗೆ ಹೇಳಿದರು. ದೇವ್ರ ಮಕ್ಕಳಿಂದ ನನ್ನ ಕೇಳಿಸ್ಕೊಳ್ತೀರಾ? ಎಲ್ಲ ದುರಾತ್ಮನ ಶಕ್ತಿಗಳನ್ನು ಮುರಿಯುವುದಕ್ಕೆ ದೇವರಿಗೆ ಮಾತ್ರ ಅಲ್ಲ, ಯೇಸು ಸ್ವಾಮಿಗೆ ಮಾತ್ರ ಅಲ್ಲ, ನಂಬಿಕೆ ಇರುವ ಪ್ರತಿ ಮನುಷ್ಯನಿಗೆ ಕೂಡ ದುರಾತ್ಮನ ಶಕ್ತಿಗಳನ್ನು ಮುರಿಯುವುದಕ್ಕೆ ಬಲ ಇದೆ. ನನಗಿಂತಲೂ ದೊಡ್ಡ ಕಾರ್ಯಗಳನ್ನು ನೀವು ಮಾಡ್ತೀರಾ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿದರೆ ದುರಾತ್ಮನ ಶಕ್ತಿಗಳು ನಡಗುತ್ತವೆ. ನಂಬಿಕೆ ಇಡಬೇಕಷ್ಟೇ. ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ದೇವರ ಮಕ್ಕಳೇ, ನಾನು ನಿಮಗೆ ಹೇಳ, ದೇವರ ನಂಬಿಕೆಯನ್ನು ಹುಟ್ಟಿಸ್ತಾನೆ, ಅನುಮಾನವನ್ನು ಹುಟ್ಟಿಸಲ್ಲ. ನಂಬಿಕೆಯನ್ನು ಹುಟ್ಟಿಸ್ತಾನೆ, ಅನುಮಾನವನ್ನು ಹುಟ್ಟಿಸಲ್ಲ. ಇವತ್ತು ನಾನು ನಿನಗೊಂದು ಪ್ರಶ್ನೆ ಕೇಳಲ್ಲ. ಒಂದಿದ್ದಲ್ಲಿ ಬಹಳ ಕಷ್ಟ ಇತ್ತು ನಿನಗೆ, ಒಂದಿದ್ದಲ್ಲಿ ಬಟ್ಟೆಗೆ ಅಳ್ತಿದ್ದೆ, ಊಟಕ್ಕೆ ಅಳ್ತಿದ್ದೆ, ಆದಾಯಕ್ಕಾಗಿ ಅಳ್ತಿದ್ದೆ, ಉದ್ಯೋಗಕ್ಕಾಗಿ ಅಳ್ತಿದ್ದೆ, ಅನೇಕ ವಿಷಯಗಳಿಗಾಗಿ ಅಳ್ತಿದ್ದೆ, ಮರಣದ ಹಾಸಿಗೆಯಲ್ಲಿದ್ದೆ. ಒಂದು ದಿವಸ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ ಕರೆತಂದಿದಾರಲ್ಲ. ಹೆಂಗೆ ಸಾಧ್ಯ ಆಯ್ತಿದು? ನಿನ್ನ ಶಕ್ತಿಯಿಂದ ಆಯ್ತೇನೋ? ನಿನ್ನ ಹಣದಿಂದ ಆಯ್ತೇನೋ? ನಿನ್ನ ಸ್ವಂತ ಬಲದಿಂದ ಆಯ್ತಾ? ನಿನಗಿರುವ ಜ್ಞಾನದಿಂದ ಆಯ್ತಾ? ನಿನ್ನ ವಿದ್ಯಾಭ್ಯಾಸದಿಂದ ಆಯ್ತಾ? ಹೆಂಗಾಯ್ತಿದು? ನೀನ್ ನಂಬಿದೆ, ಅದಕ್ಕೆ ಅದ್ಭುತವನ್ನ ಕಂಡೆ. ಹಲ್ಲೆಲೂಯ. ನೀನ್ ನಂಬಿದ್ದೆ, ನೀನ್ ನಂಬಿರುವುದರಿಂದ ದಿನ ವಾರ ತಿಂಗಳು ದಿನಗಳ ದಾಟದಂಗೆ ನಿಮ್ಮ ಜೀವನದಲ್ಲಿ ದೇವರ ಅದ್ಭುತ ಮಾಡಿ ಈ ಸ್ಥಾನದವರೆಗೂ ದೇವರು ತಂದಿದ್ದಾರೆ.
ಈಗಲೂ ನಾನು ಹೇಳ್ತೀನಿ, ನೀನು ನಂಬು. ಈಗಲೂ ನಾನು ನಿನಗೆ ಹೇಳ್ತೀನಿ, ನೀನು ನಂಬು. ಮತ್ತು ನಾನು ಹೇಳ್ತೀನಿ ನಿನಗೆ, ನಂಬು. ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ಅಸಾಧ್ಯವಾದ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ದೇವರು ಮಾಡಿರ್ಬೇಕಾದ್ರೆ, ಸಾವಿನ ಮಧ್ಯದಲ್ಲಿ ನಮಗೆ ಜೀವವನ್ನ ದೇವರು ಕೊಟ್ಟಿರ್ಬೇಕಾದ್ರೆ, ನೀನು ಮತ್ತು ಹೇಳ್ತೀನಿ, ನಂಬು, ದೇವರು ಕಾರ್ಯ ಮಾಡ್ತಾರೆ. ಆ ಶಿಷ್ಯರು ನಂಬಲಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ಇನ್ನೆಷ್ಟು ಕಾಲದವರೆಗೂ ನಂಬಿಕೆ ಇಲ್ದಂಗೆ ಇರ್ತೀರಪ್ಪ? ಎಷ್ಟು ಕಾಲ? ಯೇಸು ಸ್ವಾಮಿ ಕೇಳ್ತಿರುವ ಮೂರನೇ ಪ್ರಶ್ನೆ, ಎಷ್ಟು ಕಾಲದವರೆಗೂ ನಂಬಿಕೆ ಇಲ್ದಂಗೆ ಇರ್ತೀರಾ ನೀವು? ಹಲ್ಲೆಲೂಯ, ಹಲ್ಲೆಲೂಯ. ನಾವು ನಂಬಿಗಸ್ತರಾಗೋಣ. ಹಲ್ಲೆಲೂಯ. ಅನೇಕ ಸಾರಿ ನಾವು ದೇವರ ಮಕ್ಕಳು, ಕ್ರೈಸ್ತರು, ದೇವರನ್ನು ನಂಬುವುದಕ್ಕಿಂತ ಜಾಸ್ತಿ ಕೆಲವರು ಹೊರಗಡೆಯವರೇ ನಂಬ್ತಿದ್ದಾರೆ. ನಿಮ್ಮ ದೇವರು ದೊಡ್ಡವನಂತಾರ ಅವರು. ನಿನಗೆ ಗೊತ್ತಾಗ್ತಿಲ್ಲೇನೋ? ನೀನು ಗ್ರಹಿಸ್ತಾ ಇಲ್ವಾ ನಿಮ್ಮ ದೇವರು ದೊಡ್ಡವನಂತ? ಬೇರೆಯವರು ಹೇಳ್ತಾರೆ ನಿಮ್ಮ ದೇವರು ದೊಡ್ಡವನಪ್ಪ, ನೀವು ಪ್ರಾರ್ಥನೆ ಮಾಡಿದ್ರೆ ಆಗತ್ತೆ ಅಂತಾರ ಅವರು. ಒಂದು ದೇವಾಲಯದ ಒಂದು ಸಭೆ ಇತ್ತು. ಆ ಸಭೆ ಪಕ್ಕದಲ್ಲಿ ಒಂದು ಬಾರ್ ಇತ್ತು. ಬಾರ್. ಈ ಸಭೆಯವರು ಭಾಳ ಕಿರಿಕಿರಿ ಆಯ್ತು ಅವರಿಗೆ. ಭಾನುವಾರ ಆರಾಧನೆಗೆ ಬರುವಾಗ ಹೆಣ್ಮಕ್ಳು ಬರ್ತಾರೆ, ಇವರು ಕುರಿದು ತೂರಾಡ್ತಿರ್ತಾರಲ್ಲಿ, ಶಬ್ದ ಆಗ್ತಾ ಇರುತ್ತೆ. ಅಯ್ಯೋ ದೇವರೇ, ಇದೇನಪ್ಪ, ಚರ್ಚ್ ಪಕ್ಕದಲ್ಲೇ ಬಾರ್ ಆಗ್ಬಿಡ್ತಲ್ಲ ಅಂತ ನೊಂದುಕೊಳ್ತಿದ್ರು ಅವರು. ಒಂದು ದಿವಸ ಏನು ಮಾಡಿದ್ರು ಅಂದರೆ, ಸಭಾ ಹಿರಿಯರು, ಯುವಕರು, ಸಭೆಯವರೆಲ್ಲರೂ ಕುತ್ಕೊಂಡು ಸಭೆಯಲ್ಲಿ ಪ್ರಾರ್ಥನೆ ಮಾಡಿದರು. ಏನು ಪ್ರಾರ್ಥನೆ ಮಾಡಿದರು? ಸ್ವಾಮಿ, ಸಭೆ ಪಕ್ಕದಲ್ಲಿ ಬಾರ್ ಐತಿ, ಆ ಬಾರ್ ಇಲ್ದಂಗೆ ಮಾಡಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮಾಡಿದರು. ದೇವರ ಆ ಪ್ರಾರ್ಥನೆ ಕೇಳಿದ್ರು ರೀ. ಅವತ್ತು ರಾತ್ರಿ ಭಯಂಕರ ಮಳೆ ಬಂತು, ಭಯಂಕರವಾಗಿ ಗಾಳಿ ಬಂತು. ಆ ಬಾರ್ ಕಟ್ಟಡ ಇತ್ತಲ್ಲ, ಅದು ಕುಸಿದು ಬಿದ್ದು ಹೋಯ್ತು. ದೇವಾಲಯ ಬಿದ್ದು ಹೋಗಲಿಲ್ಲ ರೀ. ನೆಕ್ಸ್ಟ್ ದಿವಸ ಮಳೆ ಎಲ್ಲ ಬಿಟ್ಟ ಮೇಲೆ ಬಂದು ನೋಡಿದ್ರು, ಅಯ್ಯೋ ಬಾರ್ ಎಲ್ಲ ಕುಸಿದೋಗಿದೆ. ಬಾರ್ ಓನರು ಮತ್ತೆ ಬಾರ್ ಓನರ್ ಜೊತೆಲಿ ಕೆಲವರು ಸಭೆಯಲ್ಲಿ ಬಂದರು. ಸಭೆಗೆ ಬಂದು ಈ ಸಭಾ ಹಿರಿಯರು ಕೆಲವರೆಲ್ಲ ಪ್ರಾರ್ಥನೆ ಮಾಡ್ತಿದ್ರಲ್ಲ, ಅವ್ರಿಗೆ ಬಂದು ಕೇಳಿದ್ರು, ಏನಪ್ಪ ನೀವು ಪ್ರಾರ್ಥನೆ ಮಾಡಿದ್ರಿ, ನಮ್ದು ಬಾರೇ ಬಿದ್ದು ಹೋಗ್ಬಿಡ್ತಲ್ಲ ಅಂದ್ರು. ನೀವು ಆ ಜಾಗದಲ್ಲಿ ಇದ್ರೆ ನೀವೇನಂತೀರಿ? ನಮ್ ಬಾರ್ ಬಿದ್ದು ಹೋಗ್ಬಿಡ್ತಲ್ಲಪ್ಪ, ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ಬಿದ್ದು ಹೋಯ್ತು ಅಂದ್ರವರು. ಒಂದು ವೇಳೆ ನಿಮಗೆ ಹಂಗೆ ಬಂದು ಹೇಳಿದ್ರೆ, ಇಲ್ಲೇ ಪಕ್ಕದಲ್ಲಿ ಬಾರಿದ್ದು ಅದು ಬಿದ್ದೋಗಿತ್ತಂದ್ರೆ, ನೀವು ಆ ಜಾಗದಲ್ಲಿದ್ರೆ ನಿಮ್ಮನ್ನು ಬಂದು ಕೇಳಿದ್ರೆ ನೀವೇನು ಹೇಳ್ತೀರಿ? ಏನ್ ಹೇಳ್ತೀರಾ? ಬಿದ್ದೋಗಿದೆ ಒಳ್ಳೆದಾತ್ ನಡಿ ಅಂತೀರಾ? ಇವ್ರ್ಯಾರಂದ್ರಂತ ಕೇಳ್ರಿ. ಇವ್ರು ಬಂದು, ಅಲ್ಲಪ್ಪ ನೀವು ಪ್ರಾರ್ಥನೆ ಮಾಡಿದ್ರಿ, ಬಾರ್ ಬಿದ್ದೋಯ್ತು ಅಂತ ಅವ್ರಂದ್ರೆ, ಇವ್ರಂತ ನಾವು ಮಾಡಿಲ್ಲಪ್ಪ, ಗಾಳಿ ಬಂತಲ್ಲ ರಾತ್ರಿ, ಮಳೆ ಬಂತಲ್ಲ ರಾತ್ರಿ, ಅದಕ್ಕೆ ಬಿದ್ದೋಗಿದ್ದು. ನಾವು ಮಾಡಿಲ್ಲಪ್ಪ, ಬಿದ್ದೋಗ್ಲಿ ಅಂತ ಪ್ರೇಯರ್ ಮಾಡಿದಾರೆ, ಅದಕ್ಕೆ ಮಳೆ ಬಂದಿದ್ದು, ಅದಕ್ಕೆ ಗಾಳಿ ಬಂದಿದ್ದು. ಇವಾಗ ಅವನಿಗೆ ನಂಬಿಕೆ ಜಾಸ್ತಿ ಆಯ್ತಾ, ಇವ್ರಿಗೆ ನಂಬಿಕೆ ಜಾಸ್ತಿ ಆಯ್ತಾ? ಅವರಿಗೆ ನಂಬಿಕೆ ಆಯ್ತು. ಅವರೇ ಹೇಳ್ತಾರೆ, ಇಲ್ಲ ನೀವು ಪ್ರೇಯರ್ ಮಾಡಿದ್ರಿ ಬಿದ್ದೋಯ್ತು. ಅವ್ರಿಗೆ ನಂಬಿಕೆ ಐತ್ರಿ, ಇವನಿಗೆ ನಂಬಿಕೆ ಇಲ್ಲ. ನಾ ಪ್ರೇಯರ್ ಮಾಡಿಲ್ಲ ಮರೆಯ ಅಂತ. ನೀವನು ಪ್ರೇಯರ್ ಮಾಡಿದ್ದಾನೆ, ಆ ಪ್ರೇಯರ್ ದೇವ್ರು ಕೇಳಿದ್ದಾರೆ, ಬಾರ್ ಬಿದ್ದೋಗಿದೆ. ಇವನೇನು ಹೇಳ್ಬೇಕು? ಹೌದಪ್ಪ, ನಾವು ಪ್ರೇಯರ್ ಮಾಡಿದ್ವಿ, ನಮ್ಮ ಪ್ರಾರ್ಥನೆ ದೇವ್ರು ಕೇಳಿದ್ರು, ಅದಕ್ಕೆ ಮಳೆ ಗಾಳಿ ಸುರಿಸಿದ್ರು. ನಿನ್ ಬಾರ್ ಬಿದ್ದೋಗ್ಲಿ ಅಂತ ನಮ್ಮ ಉದ್ದೇಶ ಅಲ್ಲ, ಪಕ್ಕದಲ್ಲಿ ಬಾರ್ ಇರಬಾರ್ದು ಅಂತ ನಮ್ಮ ಉದ್ದೇಶ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಕುಡಿಕತನದ ಆತ್ಮ ನಮ್ಮ ಗ್ರಾಮವನ್ನು ಬಿಟ್ಟು ಹೋಗಲಿರಿ. ಹಲ್ಲೆಲೂಯ. ಎಲ್ಲ ದುರಾತ್ಮನ ಶಕ್ತಿಗಳು ನಮ್ಮ ಗ್ರಾಮವನ್ನು ಬಿಟ್ಟು ಹೋಗಲಿ. ಮಾಟ ಮಂತ್ರದ ಎಲ್ಲ ಬಲಗಳು ನಮ್ಮ ಗ್ರಾಮವನ್ನು ಬಿಟ್ಟು ಹೋಗಲಿ. ಕೆಟ್ಟತನದ ಕಾರ್ಯಗಳು ನಮ್ಮ ಗ್ರಾಮವನ್ನು ಬಿಟ್ಟು ಹೋಗಲಿ. ಹೊಟ್ಟೆ ಕಿಚ್ಚನ ಆತ್ಮ ನಮ್ಮ ಗ್ರಾಮವನ್ನು ಬಿಟ್ಟು ಹೋಗಲಿ ರೀ. ಹಲ್ಲೆಲೂಯ. ಗ್ರಾಮಗಳಲ್ಲಿ ಕುಡಿದು ತೂರಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ರಿ, ದೇವರು ಅದ್ಭುತ ಮಾಡಲಿಕ್ಕೆ ನನ್ನ ದೇವರು ಶಕ್ತನು ರೀ. ನೀನು ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರು ಅದ್ಭುತ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಬೇರೆಯವ್ರು ನಂಬೋದಲ್ಲ, ನೀನ್ ನಂಬಪ್ಪ, ನೀನ್ ನಂಬು. ಅದಕ್ಕೆ ಸ್ವಾಮಿ ಏನು ಹೇಳ್ತಾರೆ, ಇನ್ನೆಷ್ಟು ಕಾಲದವರೆಗೂ. ನೋಡ್ರಿ, ಆ ಮಗನ್ನ ಕರ್ಕೊಂಡು ಬಂದವನಿಗೆ ವಿಶ್ವಾಸ ಇದೆ. ದಿನ ಯೇಸು ಸ್ವಾಮಿ ಜೊತೆಯಲ್ಲಿ ನಡೆದಾಡೋರಿಗೆ ವಿಶ್ವಾಸ ಇಲ್ಲ. ಕರ್ಕೊಂಡು ಬಂದವನಿಗೆ ವಿಶ್ವಾಸ ಇದೆ ರೀ.
ದಿನ ನಡೆದು ಓಡಾಡೋವನಿಗೆ ವಿಶ್ವಾಸ ಇಲ್ಲ. ಆ ಸ್ಥಿತಿ ನಿನಗೆ ಬರೋದು ಬೇಡ. ನೀನು ವಿಶ್ವಾಸವುಳ್ಳವನಾಗು. ನಾನು 3 ಪ್ರಶ್ನೆ ಮತ್ತೆ ಕೇಳ್ತೀನಿ. ಮೊದಲನೇ ಪ್ರಶ್ನೆ, ನಿರರ್ಥಕವಾದದ್ದನ್ನ ಪ್ರೀತಿ ಮಾಡಬೇಡ. 2ನೇ ಪ್ರಶ್ನೆ, ಎಷ್ಟರವರೆಗೆ ದುಃಖ ಪಡ್ತೀಯ, ದುಃಖ ಪಡಬೇಡ. 3ನೇ ಪ್ರಶ್ನೆ, ಎಷ್ಟರವರೆಗೆ ವಿಶ್ವಾಸ ಇಲ್ದಂಗಿರ್ತೀಯ, ವಿಶ್ವಾಸದಿಂದ ಇರು. ಇವಾಗ ನಾನು ಮೊದಲನೇ ವಿಷಯಕ್ಕೆ ಬರ್ತೀನಿ. ಈಗ ಯಾವ ವಿಷಯಕ್ಕೆ? ಯಹೂದ್ಯರು ಬಂದು ಯೇಸು ಸ್ವಾಮಿ ಕೇಳಿದ್ರಲ್ಲ, ಯಾಕೆ ಅನುಮಾನವನ್ನು ಹುಟ್ಟಿಸ್ತೀಯಾ? ನೀನೇ ಮೆಸ್ಸಯ್ಯನಾಗಿದ್ರೆ, ನೀನೇ ಕ್ರಿಸ್ತನಾಗಿದ್ರೆ ಸ್ಪಷ್ಟವಾಗಿ ಹೇಳು ಅಂದ್ರು. ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಕೇಳ್ರಿ. ದೃಢೀಕರಣ ಅನ್ನುವಂಥದ್ದು, ಸ್ಪಷ್ಟತೆ ಅನ್ನುವಂಥದ್ದು ಹೇಳುವುದರಿಂದ ಸಿಗತ್ತೆ, ನೋಡುವುದರಿಂದ ಸಿಗತ್ತೆ, ಕಾರ್ಯಗಳಿಂದ ಸಿಗತ್ತೆ, ಕೇಳುವುದರಿಂದ ಸಿಗತ್ತೆ, ಅನುಭವಿಸುವುದರಿಂದ ಸಿಗತ್ತೆ. ಈಗ ನಾನು ಹೇಳ, ಆತನೇ ಮೆಸ್ಸಯ್ಯನೆಂದು, ನೀನೇ ಕ್ರಿಸ್ತನೆಂದು ನಮಗೆ ದೃಢೀಕರಿಸು, ನಮಗೆ ಸ್ಪಷ್ಟವಾಗಿ ಹೇಳು ಅಂದ್ರೆ, ಯೇಸು ಸ್ವಾಮಿ ಉಪದೇಶಗಳನ್ನ ಕೇಳಿಲ್ಲೇನೋ? ಮತ್ತೆ ಗೊತ್ತಾಗಲಿಲ್ಲ ಯೇಸು ಸ್ವಾಮಿ ದೇವರಂತ? ಆತನು ಮಾಡಿದ ಅದ್ಭುತಗಳನ್ನು ನೋಡ್ಲಿಲ್ವೇನೋ? ಕುಷ್ಠರೋಗಿಗಳನ್ನ ಗುಣ ಮಾಡಿದ್ರು, ಸತ್ತ ಲಾಜರನನ್ನ ಎಬ್ಬಿಸಿದ್ರು. ನೋಡಿದ್ಯಲ್ಲ, ನಿನಗೆ ಗೊತ್ತಾಗ್ಲಿಲ್ಲ ಏನೋ ಆತನ ಕರ್ತನಂತ? ಇನ್ನೆಷ್ಟು ಸ್ಪಷ್ಟವಾಗಿ ಹೇಳಬೇಕು? ಕಲ್ವಾರಿ ಶಿಲುಬೆಯಲ್ಲಿ ಯಾವ ಪಾಪವನ್ನು ಮಾಡದೇ ಇರುವಂತ ಯೇಸು ಕ್ರಿಸ್ತನು ಪಾಪ ಮಾಡಿದ ನನಗೋಸ್ಕರ, ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನಲ್ಲ, ರಕ್ತವು ಸುರಿಯಲ್ಪಡ್ತಲ್ಲ. ಗೊತ್ತಾಗ್ಲಿಲ್ಲ ಏನೋ ಆತನೇ ಕ್ರಿಸ್ತನಂತ? ಇನ್ನೆಷ್ಟು ಸ್ಪಷ್ಟವಾಗಿ ಹೇಳ್ಬೇಕು? 3ನೇ ದಿವಸದಲ್ಲಿ ಆತನು ಸಮಾಧಿಯಲ್ಲಿರಲಿಲ್ಲ. ಸಮಾಧಿಯು ಆತನನ್ನು ಬಂಧನದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಧಿಯಲ್ಲಿ ಇಲ್ಲದ ಹಾಗೆ 3ನೇ ದಿವಸದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನಲ್ಲ. ಗೊತ್ತಾಗಲಿಲ್ಲ ಏನೋ ಆತನ ಕರ್ತನಂತ? ದೊಡ್ಡ ಚಪ್ಪಾಳೆ ಕೊಟ್ಟು ದೇವರಿಗೆ ಮಹಿಮೆ ಹೇಳೋಣ ರೀ. ಗೊತ್ತಾಗಲಿಲ್ಲ ಏನೋ ಆತನ ಕರ್ತನಂತ? ಸ್ಪಷ್ಟವಾಗಿ ಹೇಳು, ಸ್ಪಷ್ಟವಾಗಿ ಹೇಳು. ಆತನ ಉಪದೇಶ ಹೇಳುತ್ತೆ ಆತನ ಕರ್ತನು ಅಂತ, ಆತನ ಅದ್ಭುತಗಳು ಹೇಳುತ್ತೆ ಆತನೇ ಕ್ರಿಸ್ತನು ಅಂತ, ಆತನ ಕಾರ್ಯಗಳು ಹೇಳುತ್ತೆ ಆತನೇ ಕ್ರಿಸ್ತನು, ಆತನ ನಡವಳಿಕೆ, ಆತನ ಗುಣ ಸ್ವಭಾವಗಳು ಹೇಳುತ್ತೆ ಆತನೇ ಕ್ರಿಸ್ತನು. ನನಗಾಗಿ ನಿನಗಾಗಿ ಹಿಂಸೆ ಪಟ್ಟ ಆತನನ್ನು ನೋಡುವಾಗ ನಮಗೆ ಅರ್ಥ ಆಗತ್ತೆ ಆತನೇ ಕ್ರಿಸ್ತನು. ಆತನು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂತ ದೇವರನ್ನ ನೋಡುವಾಗ ಗೊತ್ತಾಗತ್ತೆ ಆತನೇ ನನ್ನ ಕರ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ, ಅಂತ ಕರ್ತನನ್ನ ನೀನ್ ನಂಬು, ಆತನೇ ದೇವರಂತ ವಿಶ್ವಾಸ ಇಡು, ಅನುಮಾನ ಪಡಬೇಡ, ನಂಬಿಕೆ ಮಾತ್ರ ಇರಲಿ. ಅನುಮಾನ ಪಡಬೇಡ ರೀ, ನಂಬಿಕೆ ಮಾತ್ರ ಇರಲಿ. ದೇವರೇ ಆತನೇ ದೇವರೆಂದು ಸ್ಪಷ್ಟವಾಗಿ ತಿಳ್ಕೊ, ಆತನನ್ನು ಗ್ರಹಿಸಿಕೋ, ಆತನನ್ನು ತಿಳ್ಕೋ, ಆತನನ್ನು ನೋಡು, ಆತನನ್ನು ಅನುಭವಿಸು, ಆತನನ್ನು ಕೇಳು. ಆತನೇ ದೇವರೆಂದು ಸ್ಪಷ್ಟೀಕರಿಸಿಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿಗೆ ಕೇಳಿದಂತ ಅವರು ಕೇಳಿದ್ರಲ್ಲ ಪ್ರಶ್ನೆ, ಅಭಿಮಾನದಿಂದ ಕೇಳಿದರು, ಕೆಲವರು ಅನುಮಾನದಿಂದ ಕೇಳಿದರು, ಕೆಲವರು ಸಿಕ್ಕಾಕಿಸ್ಲಿಕ್ಕೆ ಕೇಳಿದರು, ಕೆಲವರು ಜಗಳ ಮಾಡಲಿಕ್ಕೆ ಕೇಳಿದರು. ಆದರೆ ಯಾರು ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರಿಯಾಗಿ ಯೇಸು ಸ್ವಾಮಿ ಉತ್ತರ ಕೊಟ್ಟರು ರೀ. ಇವತ್ತು ನಿನಗೆ ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರ ಇದೆಯಾ? ನಿನ್ನ ಹತ್ರ ಉತ್ತರ ಇದೆಯಾ? ನಿರರ್ಥಕವಾದದನ್ನ ಎಷ್ಟರವರೆಗೂ ಪ್ರೀತಿ ಮಾಡ್ತೀಯ ಮಗಳೇ ಅಂತ ನಿನ್ನನ್ನು ಕೇಳ್ತಿದ್ದಾರೆ, ಎಷ್ಟರವರೆಗೂ ಪ್ರೀತಿ ಮಾಡ್ತಿದ್ಯಾ ಮಗನೇ ಅಂತ ನಿನ್ನನ್ನು ಕೇಳ್ತಿದ್ದಾರೆ. ಉತ್ತರ ಇದೆಯಾ? ಸ್ವಾಮಿ, ಒಂದು ವೇಳೆ ನಾನು ನಿರರ್ಥಕವಾದದ್ದು ಪ್ರೀತಿಸಿರಬಹುದು, ಆದರೆ ಇವತ್ತು ನನ್ನನ್ನು ನಾನು ಪೂರ್ತಿ ನಿನ್ನ ಕೈಗಳಿಗೆ ಒಪ್ಪಿಸ್ತೀನಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನಾನು ಪ್ರೀತಿಸಲ್ಲ, ದೈವತ್ವವನ್ನು ನಾನು ಪ್ರೀತಿಸ್ತೇನೆ. ಹಲ್ಲೆಲೂಯಾ. ದೇವರೇ, ನಿನ್ನನ್ನು ನಾನು ಪ್ರೀತಿಸ್ತೇನೆ. 2ನೇ ಪ್ರಶ್ನೆ ದೇವರು ಕೇಳ್ತಾ ಇರೋದು, ಎಷ್ಟು ಕಾಲದವರೆಗೂ ನೀನು ದುಃಖ ಪಡ್ತೀಯ? ಎಷ್ಟು ಕಾಲದವರೆಗೂ ಕಳ್ಕೊಂಡದಕ್ಕಾಗಿ ಅಳತೀಯ? ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ? ಇಲ್ಲದೆ ಹೋದರೆ, ಇದ್ರೆ ದೇವರಿಗೆ ಮಹಿಮೆ, ಇಲ್ಲದೆ ಹೋದರೆ ಸ್ವಾಮಿ ನಾನಿನ್ನ ಚಿಂತೆ ಮಾಡಲ್ಲ, ನಾನಿನ್ನ ದುಃಖ ಪಡೋದಿಲ್ಲ. ನೀನು ನನ್ನ ಜೊತೆ ಇದೆಯಲ್ಲ, ನಿನ್ನನ್ನು ಅವಮಾನ ಪಡಿಸ್ಲಿಕ್ಕೆ ನನಗಿಷ್ಟ ಇಲ್ಲ. ನನ್ನ ಜೊತೆ ಇದೆಯಲ್ಲ, ನೀನು ನನ್ನನ್ನು ಬಿಡುಗಡೆ ಮಾಡ್ತೀಯಲ್ಲ, ನೀನು
ನನಗೆ ಸ್ವಸ್ಥತೆ ಮಾಡ್ತೀಯಲ್ಲ, ನನಗೆ ಬೇಕಾದದ್ದು ನೀನು ಕೊಡ್ತೀಯಲ್ಲ, ನಾನು ನಿನ್ನನ್ನು ನಂಬ್ತೀನಪ್ಪ, ನೀನು ನನ್ನ ಜೊತೆ ಇದೆಯಾ. ಹಲ್ಲೆಲೂಯಾ. ಮೂರನೇ ಪ್ರಶ್ನೆಗೆ ಉತ್ತರ ಇದೆಯಾ ನಿನ್ನ ಹತ್ರ? ಎಷ್ಟು ಕಾಲದವರೆಗೂ ನಂಬಿಕೆ ಇಲ್ದಂಗೆ ಇರ್ತೀಯ ಅಂತ ದೇವರು ಕೇಳ್ತಿದ್ದಾರೆ. ಉತ್ತರ ಇದೆಯಾ? ನೀನು ನಂಬಿಗಸ್ತನಾಗಿದ್ದರೆ ದೇವರಿಗೆ ಮಹಿಮೆ. ಒಂದು ವೇಳೆ ನಂಬಿಕೆಯಲ್ಲಿ ಕಡಿಮೆ ಇದ್ದರೆ ಇವತ್ತು ದೇವರ ಹತ್ರ ನೀನು ಹೇಳಬೇಕು, ಸ್ವಾಮಿ ಇನ್ನು ಮುಂದೆ ನಾನು ನಂಬಿಗಸ್ತನಾಗಿ ಬದುಕ್ತೀನಪ್ಪ, ನಂಬಿಕೆಯ ವರವನ್ನು ನನಗೆ ಅನುಗ್ರಹ ಮಾಡಪ್ಪ. ಎಷ್ಟು ಕಷ್ಟಗಳು ಬರಲಿ, ಎಷ್ಟು ನಷ್ಟ ಬರಲಿ, ಎಷ್ಟು ಸಮಸ್ಯೆ ಬರಲಿ, ಎಷ್ಟು ಆವೇದನೆಗಳು ಬರಲಿ, ಮರಣ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ನಿನ್ನಲ್ಲಿ ನಾನು ದೃಢಪಟ್ಟು ನಾನು ನಿಲ್ತೀನಪ್ಪ. ಮೂರನೇ ಪ್ರಶ್ನೆಗೆ ಉತ್ತರ. ಇನ್ನು ಇವರು ಹೇಳಿದ್ರಲ್ಲ ಯಹೂದ್ಯರು, ಆ ಪ್ರಶ್ನೆಗೆ ಉತ್ತರ ನೀನು ಕ್ರಿಸ್ತನೇನೋ ಸ್ಪಷ್ಟೀಕರಿಸು ಅಂತ ಕೇಳ್ತಿದ್ದಾರೆ. ಇವತ್ತು ನಾವು ದೇವರ ಹತ್ರ ಹೇಳೋಣ, ನಮಗೆ ಸ್ಪಷ್ಟವಾಗಿ ಗೊತ್ತು, ನೀನೇ ಕರ್ತನು, ನಮಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಸ್ವಾಮಿ, ನೀನೇ ದೇವರಂತ ಗೊತ್ತು. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೇಲೂಯಾ. ಆತನೇ ನನ್ನ ದೇವರು. ಒಂದ್ಸಾರಿ ಹೇಳೋಣ, ಆತನೇ ನನ್ನ ದೇವರು. ಮತ್ತೊಂದು ಸಾರಿ ಹೇಳೋಣ, ಮತ್ತೊಂದು ಸಾರಿ ಹೇಳೋಣ ರೀ, ಆತನೇ ನನ್ನ ದೇವರು. ಹಲ್ಲೇಲೂಯಾ, ಹಲ್ಲೇಲೂಯಾ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ.